ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆ ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡ್ಬೋದು. ಹಾಗೂ ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂತಹ ಸ್ಪಷ್ಟವಾದ ಭಾವಚಿತ್ರಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋದರೆ, ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶ್ರೀನಿವಾಸ್ ಶರ್ಮಾ ಅವರು ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನದ ಕ್ರಮ, ತಂತ್ರಸಾರದ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ತಿಳ್ಕೊಳ್ತಾ ಹೋಗೋಣ ಗುರುಜಿಯವರಿಂದ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಗುರುಜಿ ಜೊತೆಗೆ ನೇರವಾಗಿ ಮಾತಾಡ್ಬೋದು. ಇಲ್ಲಿ ನಿಮ್ಮ ಸ್ವರತರಂಗ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ನೀವು ಕರೆ ಮಾಡಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ ಯಾವುದು ನಿಮಗೆ ಗೊತ್ತಿದೆ, 08041219999 08041219999. ಖಂಡಿತವಾಗಿಯೂ ಕರೆ ಮಾಡಿ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟಲ್ಲಿಟ್ಟು ಮಾತಾಡಬೇಕು. ಇನ್ನು ಪತ್ರಗಳನ್ನು ಕೂಡ ನೀವು ಬರಿಬೋದು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಅಥವಾ ಚಕ್ಷುರ್ಮತಿ ವಿಭಾಗಕ್ಕೆ. ಚಕ್ಷುರ್ಮತಿ ವಿಭಾಗಕ್ಕೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗತ್ತೆ. ವಿಳಾಸ ಜಿ ಕನ್ನಡ ವಾಹಿನಿ ಮಹರ್ಷಿವಾಣಿ, ವಿಭಾಗ ಯುನೈಟೆಡ್ ವ್ಯಾನ್ಚನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಇನ್ನು ಗುರುಜಿಯರನ್ನ ನೇರವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳೋದ್ರ ಮುಖಾಂತರ ಆಶ್ರಮದಲ್ಲಿ ಭೇಟಿಯಾಗೋದು ಹೇಗೆ ಅಂದರೆ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ, ಅವರಿಂದ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ, ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ.
ಗೋವಿಂದ ಭೂಮಿ ಯಜ್ಞ ಫಲ ಗೋವಿಂದ ವಿಕುಂಠ ನಾವೆಲ್ಲರೂ ಈ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಕಾಂತಾಯ ಕಲ್ಯಾಣ ನಿಧೇ ನಿಧೇಶ್ವರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಸಹಸ್ರಜೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶುದ್ಧೋರ್ತ್ವಾತ್ಯದುಷ್ಟದಶಾಂಗುಲಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನನೆ ಪದ್ಮವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮಧರಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರಿ ಪದ್ಮಪತ್ರಾಯತಾಕ್ಷಿ. ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ವರಪಗಾಮಿನೀಂ ಗಂಧಧ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತಿಯ ನಮಃ ಗ್ರಾಮಿಣೇ ನಮಃ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಗಣಗಣವಲ್ಲಭಾಯ ನಮಃ ಗಣೇಶ್ವರಣ್ಯೇ ನಮಃ. ಓಂ ದುರ್ಗಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ. ಓಂ ನವದುರ್ಗಾಯ ನಮಃ ಮಹಾಕಾಳಿ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ. ಓಂ ಲಲಿತಾಂ ಫಲಾತ್ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಹರಿಂ ಕಾರಾಸನಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ
ಸುವರ್ಣಾಂ ವರದಾರಣೀಂಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿದಿನಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಅಂಬಾಯ ನಮಃ ಶ್ರೀಮತೆ ನಮಃ ಲಲಿತಾಯ ನಮಃ ಓಂ ದುರ್ಗಾಯ ನಮಃ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೀಶಿ ನಮಃ ಓಂ ನವದುರ್ಗಾಯ ನಮಃ ಶ್ರೀಮತೆ ನಮಃ ಓಂ ಗೌರೀರ್ಮಮಾಯ ಸಲಿಲಾನ್ ಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಾಗಿರ್ತಕ್ಕಂಥ ಒಂದಷ್ಟು ಬದಲಾವಣೆಯಿಂದ ದೇವಿಯ ಉಪಾಸನೆ, ದೇವಿಯ ಆರಾಧನೆ, ದೇವಿಯ ಕೃಪಾಕಟಾಕ್ಷ ಎಲ್ಲರಿಗೂ ಬೇಕಾಗಿದೆ. ನಿನ್ನೆಯಷ್ಟೇ ಕುಂಭರಾಶಿಗೆ ಶನಿ ಪ್ರವೇಶವಾಗಿರ್ತಕ್ಕಂಥದ್ದು. ಮಕರ, ಕುಂಭ, ಮೀನ, ಅಲ್ಲಿ ಮಕರ, ಕುಂಭ, ಮೀನ ಈ ರಾಶಿಗಳಲ್ಲಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಒಂದಿಷ್ಟು ನಿಟ್ಟುಸಿರು ಬಿಡಬಹುದು. ಕಾರಣ ಮಕರದಿಂದಲೇ ಕುಂಭಕ್ಕೆ ಬಂದದ್ದು ಶನಿ. ಇದಾದ ನಂತರ ಕುಂಭ ಮತ್ತು ಮೀನ ಈ ರಾಶಿಗಳಲ್ಲಿರ್ತಕ್ಕಂಥವರು ಆಗಲೇ ಆರೋಗ್ಯದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಮಾನಸಿಕ ಒತ್ತಡದಲ್ಲಾಗಲಿ, ಅಥವಾ ನಿಮಗಿರ್ತಕ್ಕಂಥ ಸ್ಥಾನಮಾನದಲ್ಲಾಗಲಿ, ಅಥವಾ ತಾವು ಏನು ಸಾಧಿಸಬೇಕು ಅಂತ ಹೊರಟಿದ್ದೀರೋ ಅಲ್ಲಿ ಆಗುವಂತಹ ವ್ಯತ್ಯಾಸಗಳಾಗಲಿ, ಇಷ್ಟು ದಿವಸ ಒಂದು ಥರ ಸಮಸ್ಯೆ ಇತ್ತು ಅಥವಾ ಲಾಭವನ್ನು ಕಂಡಿದ್ದೀರಿ. ಆದರೆ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಲಾಭ ಇರ್ತಕ್ಕಂಥವರಿಗೆ ನಷ್ಟ ಸಂಭವಿಸ್ಬೋದು. ಸಮಸ್ಯೆ ಇರ್ತಕ್ಕಂಥವರಿಗೆ ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ಆಗದಂಥ ರೀತಿಯಲ್ಲಿ ಇನ್ನಷ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಬೋದು. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರ್ಬೋದು. ಇದೆಲ್ಲ ಎಲ್ಲರೊಂದಿಗೆ ಹಂಚ್ಕೊಳ್ಳೋಕ್ಕಾಗದಂತಹ ಕೆಲವೊಂದಷ್ಟು ಪರಿಸ್ಥಿತಿಗಳನ್ನು ನೀವೇ ಮೂಕ ವಿಸ್ಮೃತರಾಗಿ ನೋಡ್ತಾ ಕೂತ್ಕೊಳ್ಬೇಕಾಗತ್ತೆ. ಪರಿಸ್ಥಿತಿ, ಮನುಷ್ಯನ ಗ್ರಹಗತಿಗಳು ಹೀಗೆ ವ್ಯತ್ಯಾಸ ಆಗುತ್ತೆ. ಆದರೆ ಒಂದು ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಮಸ್ಯೆ ಎಂಬತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು ಬಂದಾಗ ಅದಕ್ಕೊಂದು ಪರಿಹಾರವನ್ನಾಗಿ ನಾವು ಸರಿಪಡಿಸ್ಕೊಳ್ಬೇಕು. ಹಾಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸಿದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ದೇವಿಯ ಉಪಾಸನೆ ಮಾಡೋದ್ರಿಂದ ಮನುಷ್ಯನಿಗೆ ಸಂಭವಿಸುವಂತಹ ಗ್ರಹಸ್ಥಿತಿಗಳಲ್ಲಿ ಉಂಟಾಗುವಂತಹ ಯಾವುದೇ ಗ್ರಹಗಳ ದೋಷಗಳಿದ್ದರೂ ಅದು ದೇವಿಯ ಪ್ರಾರ್ಥನೆಯಿಂದ ಎಲ್ಲವೂ ಸಹಿತ ಮುಕ್ತಿಯಾಗುತ್ತೆ ಅಂತ ಹೇಳ್ತಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದೆ, ಸಾಂಬ ಸದಾಶಿವನಿಗೂ ಸಹಿತ ಬಿಟ್ಟಿದ್ದಲ್ಲ ಶನಿ. ಶಿವನ ಆರಾಧನೆ ಮಾಡತಕ್ಕಂಥ ಶಿವನೇ ಎಲ್ಲರಿಗೂ ಜವಾಬ್ದಾರಿಯನ್ನು ಕೊಡ್ತಕ್ಕಂಥವನು. ಗ್ರಹಮಂಡಲದಲ್ಲಿ ಗ್ರಹಗಳಿಗೆ ಯಾವ್ಯಾವ ಕಾಯಕವನ್ನು ಮಾಡಬೇಕು, ಏನೇನು ಕೆಲಸ ಮಾಡಬೇಕು, ನಿಮ್ಮ ಕಾರ್ಯನಿರ್ವಾಹಕ ಏನಿದೆ, ನಿಮ್ಮ ಕಾರ್ಯವನ್ನು ಎಷ್ಟು ನಿಭಾಯಿಸಬೇಕು ಎಂಬತಕ್ಕಂಥದ್ದನ್ನು ಸೂಕ್ಷ್ಮ, ಅತಿಸೂಕ್ಷ್ಮವಾದಂತಹ ಕೆಲವು ವಿಚಾರಗಳನ್ನು ಶಿವನಿಂದಲೇ ಉಪದೇಶ. ಆದರೆ ಅಂತಹ ಸಾಂಬ ಸದಾಶಿವನೇ ಬಿಟ್ಟಿದ್ದಲ್ಲ ಶನಿ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರ ಗತಿ ಏನು? ಅದರಲ್ಲೂ ನಾವು ಅಂದುಕೊಂಡಂಗೆ ಬರೀ ಕುಂಭ ಮತ್ತು ಮೀನ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಆ ರಾಶಿಯಿಂದ ಮುಂದಿರ್ತಕ್ಕಂಥ ರಾಶಿಗಳು, ಆ ರಾಶಿಯಿಂದ ಅಲ್ಲಿ ಕೂತ್ಕೊಂಡಾಗ ಅದರ ಎದುರು ಇರ್ತಕ್ಕಂಥ ಮನೆಗಳು, ಅದರ ಕೋನಗಳು, ಮೂಲೆಗಳಲ್ಲಿರ್ತಕ್ಕಂಥ ಮನೆಗಳು, ಅದರ ಮೇಲೂ ತನ್ನ ದೃಷ್ಟಿ ಇರುತ್ತೆ. ಹಾಗಾಗಿ ಎಲ್ಲರೂ ಶನೇಶ್ವರನ ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಹಾಗಂತ ಶನಿ ಕೆಟ್ಟವನು ಅಲ್ಲ. ಶನೇಶ್ವರ ಯಾವತ್ತಿಗೂ ಕೆಡಕನ್ನು ಮಾಡ್ತಕ್ಕಂಥದ್ದಲ್ಲ, ಕೆಟ್ಟದ್ದು ಮಾಡ್ತಕ್ಕಂಥದ್ದಲ್ಲ. ನಮ್ಮ ಕರ್ಮಾನುಸಾರ ನೋಡಿ, ನಮಗೆ ರೆಕ್ಕಪುಕ್ಕಗಳು ಚೆನ್ನಾಗಿ ಗಟ್ಟಿ ಇದ್ದಾಗ, ನಮಗೆ ದೇಹದಲ್ಲಿ ಶಕ್ತಿ ಇದ್ದಾಗ, ಅಥವಾ ನಮಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಂಡು ನಾವು ಮತ್ತೊಬ್ಬರಲ್ಲಿ ಅಸೂಯೆ ಪಡ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರನ್ನ ಛೇಡಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ನೋವು ಕೊಡ್ತಕ್ಕಂಥದ್ದು, ಅಥವಾ ನಮಗಿರಬೇಕಾದಂತಹ ಧರ್ಮ ಮಾರ್ಗವನ್ನು ಮರೆತು ಅಧರ್ಮಕ್ಕೆ ನಾವು ಕಾಲಿಡ್ತಕ್ಕಂಥದ್ದು, ಇಂಥದ್ದೆಲ್ಲ ಮಾಡಿದಾಗ ಆಗುವಂತಹ ಅಚಾತುರ್ಯಗಳಿರುತ್ತಲ್ಲ, ಆಗ ಸಿಗುವಂತಹ ಶಿಕ್ಷೆಗಳಿವೆಲ್ಲ. ಹೇಳ್ತಾರೆ, ದೇಹದಲ್ಲಿ ಶಕ್ತಿ ಇರೋ ತನಕ ತೊಂದರೆ ಇಲ್ಲ. ನಾವು ಹಾಕೋ ಪ್ರತಿ ಹೆಜ್ಜೆ ಅನ್ಯ ಮಾರ್ಗ, ಅಧರ್ಮದಲ್ಲಿ ನಡೆದಿದ್ದೀವಿ ಅಂದ್ರೂ ಅದು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯಿಂದ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಅಧರ್ಮ ಎಂಬತಕ್ಕಂಥದ್ದು ಪ್ರತಿಯೊಂದು ಸಹಿತ ಕೌಂಟ್ ಆಗ್ತಾನೇ ಇರುತ್ತೆ. ಆ ಕೌಂಟಿಂಗು ಕೊನೆಗೆ ಎಲ್ಲಿಗೆ ಮುಟ್ಟುತ್ತದು? 100 ಆದಮೇಲೆ 101 ಆಗುತ್ತೆ. ಅಲ್ಲಿಗೆ 1 ಪಕ್ಕದಲ್ಲಿ ಸೇರಿಕೊಳ್ಳುತ್ತೆ. ಆ 100 ಆದಮೇಲೆ 101 ಅಂತ ಬಂದರೆ ಆ 1 ಅಲ್ಲಿಂದ ಶುರುವಾಗುತ್ತಲ್ಲ, ಅಲ್ಲೇ ಗ್ರಹಗತಿಗಳಿಗೆ ಕೆಡಕ್ಕೆ ಶುರುವಾಗುತ್ತೆ. ಅದರಿಂದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಯೋಚನೆ ಮಾಡಬೇಕು, ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಬೇಕು. ಇವಾಗ ಪ್ರಸ್ತುತ ಇರತಕ್ಕಂಥದ್ದು ಮಕರ ದಾಟಿ ಕುಂಭಕ್ಕೆ ಬಂದಾದ ನಂತರ ಶನಿ ಏನೆಲ್ಲ ಗ್ರಹಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಯಾವ್ಯಾವ ರಾಶಿ ಮೇಲೆ ಏನೇನು ಫಲ ಬರುತ್ತೆ, ಮತ್ತು ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕಾಗತ್ತೆ. ಎಚ್ಚರಿಕೆ ಅಂತೂ ಖಂಡಿತ ಬೇಕು, ತಿಳ್ಕೊಳ್ಳೇಬೇಕು. ಯಾಕೆಂದರೆ ಒಂದಷ್ಟು ಜನಗಳ ಮನಸ್ಥಿತಿ ಏನೆಂದರೆ, ಬಂದದ್ದೇನೇ ಬರಲಿ, ಅದರ ಮುಂದಾಗೋದನ್ನು ಇವತ್ತೇ ನಾವು ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತಕ್ಕಂಥ ಚಿಂತನೆ ಒಂದಷ್ಟು ಜನಕ್ಕಿದೆ. ಒಂದಷ್ಟು ಜನಕ್ಕೆ ಎಚ್ಚರಿಕೆ, ಅಟ್ಲೀಸ್ಟ್ ನಮಗೆ ಮುಂದೆ ಹೀಗಾಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಸ್ವಲ್ಪ ನಾವು ಹಾಕೋ ಹೆಜ್ಜೆನ ಒಂದಿಷ್ಟು ಬದಲಾಯಿಸ್ಕೊಳ್ಬೋದಲ್ಲ, ನಮ್ಮ ಬದಲಾಗಿ ನಮ್ಮ ಬದುಕನ್ನು ಚೆನ್ನಾಗಿ ಇಟ್ಕೊಳ್ಬೋದಲ್ಲ ಅಂತಕ್ಕಂಥದ್ರ ಮನಸ್ಸು ಒಂದಷ್ಟು ಜನಕ್ಕೆ. ಒಂದಷ್ಟು ಜನ ಬಂದದ್ದೇನೇ ಬರಲಿ, ಭಗವಂತ ನೀನೊಬ್ಬ ನನ್ನ ಜೊತೆಲಿರಪ್ಪ ಅಂಥೇಳಿ ಇವಾಗಲಿಂದಲೇ ಭಗವಂತನ ಜೊತೆ ಮಾಡ್ಕೊಂಡು, ಅಂದರೆ ಹಾಕೋ ಪ್ರತಿ ಹೆಜ್ಜೆಲ್ಲೂ ಭಗವಂತ ನಿನ್ನ ಆಶೀರ್ವಾದದಿಂದ ಅಂತ ನಡೆಯುವಂಥ ಮನಸ್ಥಿತಿ ಒಂದಷ್ಟು ಜನಕ್ಕೆ.
ಇದರಲ್ಲೂ ತಲೆ ಬೀಸ್ಕೊಂಡು ನಡೆಯುವಂತಹದ್ದಿದೆ. ಯಾತಕ್ಕಾಗಿ ತಲೆ ಬೀಸ್ಕೊಂಡು ನಡೀತಾರೆ ಹೇಳಿ? ನೋಡಿ, ನೀವು ಸಾಮಾನ್ಯಕ್ಕೆ ಕೆಲವಷ್ಟು ವಾಸ್ತುಗಳಲ್ಲಿ ಕೆಲವಷ್ಟು ಜನಗಳ ಪರಿಸ್ಥಿತಿ ಆಗಿರುತ್ತೆ. ಮನೆಯಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರ ಮಾತು ಯಾರೂ ಕೇಳೋದೇ ಇಲ್ಲ. ಇದು ಬೇಡ, ಇದು ಸರಿ ಇಲ್ಲ, ಇವತ್ತು ಈ ಕೆಲಸ ತೊಂದರೆ ಆಗುತ್ತೆ ಅಂತ ನಮಗೆ ಗೋಚರಿಸ್ತಾ ಇದೆ, ನೀವು ಆ ಕೆಲಸ ಮಾಡಿದ್ರೆ ಖಂಡಿತ ನೀವು ತಪ್ಪು ಅನುಭವಿಸ್ತೀರಿ, ನೋವು ಅನುಭವಿಸ್ತೀರಿ, ಇವತ್ತು ಈ ಪ್ರಯಾಣ ಬೇಡ, ಪ್ರಯಾಣಕ್ಕೆ ಹೊರಟ್ರೆ ತೊಂದರೆ ಆಗುತ್ತೆ, ಅಥವಾ ಇಂಥ ವ್ಯಕ್ತಿ ಜೊತೆ ಸ್ನೇಹ ಬೆಳೆಸಬೇಡಿ, ಇಂಥ ವ್ಯಕ್ತಿಗೆ ಹಣ ಕೊಡಬೇಡಿ, ಇಂಥ ವ್ಯಕ್ತಿ ಜೊತೆ ವ್ಯವಹಾರ ಮಾಡಬೇಡಿ, ಇದೆಲ್ಲವನ್ನು ಸಹಿತ ಪಕ್ಕದಲ್ಲಿರ್ತಕ್ಕಂಥವ್ರು ಹೇಳ್ತಾ ಇರ್ತಾರೆ. ಅವ್ರು ಯಾಕೆ ಹೇಳ್ತಾರೆ ಅಂದರೆ, ಅದೇ ಗ್ರಹದ ದೃಷ್ಟಿ ಇನ್ನೊಂದು ಮನೆಗೆ ಶುಭಕರವಾಗಿರುತ್ತೆ. ಆ ಶುಭಕರವಾಗಿದ್ದಾಗ ಅವರ ಬಾಯಿಂದ ಬರತಕ್ಕಂತಹ ನುಡಿಮುತ್ತುಗಳು ನಮಗೆ ಇನ್ನೊಬ್ಬರಿಗೆ ಮಾರ್ಗಸೂಚಿಯನ್ನು ತೋರಿಸುತ್ತೆ. ಅಂದರೆ ಈ ಮಾರ್ಗದಲ್ಲಿ ನಡೆದರೆ ಇದಿಂಥ ವ್ಯತ್ಯಾಸ ಆಗುತ್ತೆ, ಇಲ್ಲಿಂದ ತೊಂದರೆ ಆಗುತ್ತೆ ಅಂತ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಅರ್ಧಾಂಗಿಯೋ ಅಥವಾ ನಿಮ್ಮ ಪತಿದೇವರೋ ಅಥವಾ ನಿಮ್ಮ ತಂದೆ ತಾಯಿನೋ ಅತ್ತೆ ಮಾವನೋ ಹೊಟ್ಟೆಲಿಟ್ಟಿರ್ತಕ್ಕಂಥ ಮಕ್ಕಳು ಪಾಠ ಹೇಳ್ತಾರೆ. ಅವ್ರು ಹೇಳುವ ಮಾತನ್ನು ಸಹಿತ ನಾವು ಆಲಿಸ್ಬೇಕು. ನೋಡಿ, ಪಾಠವನ್ನು ಆಲಿಸುವಾಗ ಇನ್ನೊಬ್ಬರು ಕೊಡುವ ಮಾರ್ಗದರ್ಶನದಲ್ಲಿ ಅವ್ರ ವಯಸ್ಸಿನ ತಾರತಮ್ಯ ನಮಗೆ ಬೇಡ. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರು ಹೇಳಿದ್ರು ನಾವು ಕೇಳಬೇಕು, ಸಣ್ಣ ಮಕ್ಕಳು ಹೇಳಿದ್ರು ನಾವು ಕೇಳಬೇಕು. ಆದರೆ ಸರಿ ಯಾವುದು ತಪ್ಪು ಯಾವುದು ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ನಮಗೆ ಭಗವಂತ ಕೊಟ್ಟಿದ್ದಾನಲ್ಲ. ಜೊತೆಗೆ ನಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗಲೇ ತಾನೇ ಇವೆಲ್ಲ ವ್ಯತ್ಯಾಸ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಕರೆಕ್ಟಾಗಿ ಹಾಕಿದ್ರೆ ಆಗ ಈ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗಾದರೂ ಬದಲಾಯಿಸ್ಕೋಬೋದು. ಆದರೆ ಸಂಪೂರ್ಣವಾಗಿ ಶನಿ ತಲೆಯೇರಿ ಕೂತ್ಕೊಂಡಾಗ, ಬೆನ್ನೇರಿ ಕೂತ್ಕೊಂಡಾಗ, ಕಾಲಿನ ಹಿಮ್ಮಡಿಯಲ್ಲಿದ್ದಾಗ ಯಾರ ಮಾತು ನಿಮಗೆ ಆಲಿಸೋಲ್ಲ. ಈ ಮಾರ್ಗ ಬೇಡ, ಅಲ್ಲಿ ದೊಡ್ಡ ಹಳ್ಳ ಇದೆ, ಅಲ್ಲಿ ರೂಟ್ ಸರಿ ಇಲ್ಲ, ಇದು ಹೋದರೆ ನಿಮಗೆ ಎಡವಟ್ಟಾಗತ್ತೆ, ಇಲ್ಲ ನಾನು ಅದೇ ರೂಟಲ್ಲೇ ಹೋಗೋದು ಬಿದ್ದೆದ್ದು ಬರೋದು. ಇಂಥ ಕೆಲಸ ಮಾಡಬೇಡ, ಈ ವ್ಯಕ್ತಿ ಜೊತೆ ಸೇರಿಬೇಡ, ಈ ವ್ಯಕ್ತಿ ಜೊತೆ ಸೇರಿದ್ರೆ ನಿಜ ಖಂಡಿತ ತೊಂದರೆ ಆಗುತ್ತೆ, ಇಲ್ಲ ನಾನು ಆ ವ್ಯಕ್ತಿ ಜೊತೆ ಸ್ನೇಹ ಬೆಳೆಸೋದೆ. ಇವರು ನಮ್ಮ ಸಂಸಾರ ಹಾಳು ಮಾಡ್ತಾರೆ, ಇಂತಹ ವ್ಯಕ್ತಿ ಜೊತೆ ಸೇರಿ ಅವರ ದೃಷ್ಟಿಕೋನ ಸರಿ ಇಲ್ಲ, ಅವರ ನಡೆ ನಡವಳಿಕೆ ಸರಿ ಇಲ್ಲ, ನಮ್ಮ ಮುದ್ದಾದ ಸಂಸಾರದಲ್ಲಿ ಹುಳಿ ಹಿಂಡದಂಗೆ ಆಗುತ್ತೆ, ಬೇಡ ವ್ಯವಹಾರ ಮಾಡಬೇಡಿ, ಇಲ್ಲ ಅವ್ರು ಬಹಳ ಮುಗ್ಧರಿದ್ದಾರೆ, ಅವ್ರ ಜೊತೆ ನಾನು ಸ್ನೇಹ ಬೆಳೆಸೋದೆ. ಯಾವುದು ಬೇಡ ಅದು ನನಗೆ ಬೇಕು. ಅಂದರೆ ನನ್ನ ಒಂದು ಪತನಕ್ಕೆ ಅಂತಲೋ ಅಥವಾ ನನ್ನ ಒಂದು ದೃಷ್ಟಿಕೋನ, ನನ್ನ ಜೀವನ ಹಾಳಾಗೋದಕ್ಕೆ ನಾನೇ ಗುಂಡಿ ತೊಳ್ಕೊಳ್ಳೋದು. ಇದೆಲ್ಲವೂ ಎಲ್ಲಿಂದ ಆಗುತ್ತೆ? ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದಷ್ಟು ಜನ ನೋಡಬೇಕು ನೀವು, ಆ ಸಂಕಟ ವ್ಯಕ್ತಪಡಿಸೋಕ್ಕೂ ಆಗದಂಥ ರೀತಿಯಲ್ಲಿ ಇರ್ತಾರೆ. ಅದು ಹೇಗಾಗುತ್ತೆ? ಅದಾದಮೇಲೆ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ನೀವು ಹೇಳಿದ್ರಿ, ಅವತ್ತು ನೀವು ಸೂಕ್ಷ್ಮವಾಗಿ ಹೇಳಿದ್ರಿ ಇಂಥದ್ದು ಮಾಡಬೇಡಿ ಅಂತ, ನಾವು ಮಾಡಿದ್ದೀವಿ, ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಆ ಥರ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಕೈಕಟ್ಟಿ ಕೂರೋರು ಒಂದಷ್ಟು ಜನ. ಮುಂದಾಗೋದನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪ ಗೊತ್ತಿದ್ರೆ ನಾವು ಎಚ್ಚರಿಸ್ಕೋಬೋದಾಗಿತ್ತಲ್ಲ, ಎಚ್ಚೆತ್ಕೊಂಡು ಏನಾದ್ರು ಬದಲಾವಣೆ ತಂದುಕೊಳ್ಬೋದಲ್ಲ ಅಂತಕ್ಕಂಥವ್ರು ಮತ್ತಷ್ಟು ಜನ. ನಿಮ್ಮೆಲ್ಲರ ಹಿತಕ್ಕಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾವ ಅಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಗಳಲ್ಲಿದ್ದಾಗ ಏನೇನು ಫಲಗಳಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ವಿಧಿವಿಧಾನವೇ ರಾಶಿಫಲ. ಪ್ರತಿನಿತ್ಯದ ರಾಶಿಫಲ ನಾವು ತಿಳಿಸುವಂತಹದ್ದು ಬರೀ ಅವತ್ತಿನ ದಿನಚರಿಯಲ್ಲಿ ಲಾಭ ನಷ್ಟದ ಬಗ್ಗೆ ಮಾತ್ರ ಅಲ್ಲ, ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯನ್ನು ಎಷ್ಟು ಸೂಕ್ಷ್ಮತೆ ಇರಬೇಕು ಅಂತಕ್ಕಂಥದ್ರ ಧರ್ಮ ಸೂಕ್ಷ್ಮತೆಗಳನ್ನು ತಿಳಿಸುವಂತಹ ಕ್ರಮವೇ ಈ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗಾಗಿ ಯಾವುದೇ ಕ್ಷಣದಲ್ಲಾಗಲಿ ಗ್ರಹಸ್ಥಿತಿಗಳ ಬದಲಾವಣೆ ಇರಲಿ, ಗ್ರಹ ನಕ್ಷತ್ರಗಳ ಲಾಭ ಇರಲಿ, ಪೂಜಾ ಅನುಷ್ಠಾನಗಳಾಗಲಿ ಅಥವಾ ದೇವತಾ ಪ್ರಾರ್ಥನೆ ಆಗಲಿ, ಮತ್ತು ಆಯಾ ಕಾಲಕ್ಕೆ ಸಂಭವಿಸಿರತಕ್ಕಂತಹ ಬಂದೊದಗುವಂತಹ ಯಾವುದೇ ಹಬ್ಬ ಹರಿದಿನದ ವಿಶೇಷತೆಗಳಾಗಲಿ ಎಲ್ಲವನ್ನೂ ತಿಳಿ ಹೇಳ್ತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮ ಮಾತ್ರ. ಅದೊಂದು ಹೆಮ್ಮೆನೂ ಇದೆ, ಜೊತೆಗೆ ನಾವು ತಿಳ್ಕೊಳ್ಳುವಂಥ ಪಾಠನೂ ಇದೆ. ಬರೀ ನಿಮಗಷ್ಟೇ ಪಾಠ ಹೇಳೋದಲ್ಲ, ನಮ್ಮ ಜೀವನದಲ್ಲಿ ನಾವು ಕಲಿಯೋದು ಸಾಕಷ್ಟು ಪಾಠಗಳಿದೆ. ಹಾಗೆ ಹಿರಿಯರ ಮಾರ್ಗದರ್ಶನದಿಂದ ಭಾಳ ಅತ್ಯುತ್ತಮವಾದಂತಹ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು, ಜೊತೆಗೆ ಒಂದು ಅಪರೂಪವಾದಂತಹ ಗ್ರಂಥ ಚಿಂತಾಮಣಿ, ಅಪರೂಪವಾಗಿರ್ತಕ್ಕಂತಹ ಒಂದು ಗ್ರಂಥ ಚಿಂತಾಮಣಿ. ಹಿಂದೆ ಮಹರ್ಷಿಗಳ ಕಾಲದಲ್ಲಿ ಯಾವ ಜ್ಞಾನಗಳು ಯಾರು ಬರೆದಿಟ್ಟಿರ್ತಕ್ಕಂಥದ್ದು, ಬರೆದಂತಹ ಕೆಲವಷ್ಟು ಗ್ರಂಥಗಳ ಆಧಾರಿತವಾಗಿ ಇಲ್ಲಿ ಗ್ರಹ ನಿಯಮಗಳ ಬಗ್ಗೆ ನಾವು ಮಾತಾಡುವಂಥದ್ದು ಆಗ್ತಾ ಇದೆ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂಬರತಕ್ಕಂತಹ ದಿನಗಳಲ್ಲಿ ಈಗಿನ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳ ಗ್ರಹಮಾನ ಪ್ರಕಾರ, ಆ ಗ್ರಹ ಕಾಲಮಾನ ಪ್ರಕಾರ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದಕ್ಕೆ ನಾವೇನು ಎಚ್ಚೆತ್ತುಕೋಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬತಕ್ಕಂಥ ರಹಸ್ಯವನ್ನು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಬೋದು. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬುಧವಾರದ ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಕಲ್ಯಾಣಾತ್ಮಕಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚ ಶೇಷಾದ್ರಿಪತಿರೇವ ಚ ಗೋವಿಂದ. ಶ್ರೀ ಶುಭಕೃತಾಂ ಸಂವತ್ಸರೆ ಉತ್ತರಾಯಣಿ ಹಿಮಂತ ಋತು ಪೋಷಮಾಸ ಕೃಷ್ಣಪಕ್ಷ
18/1/2023 ಬುಧವಾರ ಏಕಾದಶಿ ಅನುರಾಧ ನಕ್ಷತ್ರಚಾರ ಪ್ರಕಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅನುರಾಧ ನಕ್ಷತ್ರ ಅಂದರೆ ವೃಶ್ಚಿಕ ರಾಶಿ. ವೃಶ್ಚಿಕದಲ್ಲಿರ್ತಕ್ಕಂಥವರಿಗೆ ಇವತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ಮೊನ್ನೆಯಷ್ಟೇ ನಿನ್ನೆ ಶನಿ ಬದಲಾವಣೆ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಮೇಲೆ ಹೇಗಿದೆ? ವೃಶ್ಚಿಕ ರಾಶಿಯವರ ಫಲಾಫಲಗಳಲ್ಲಿ ಶನಿ ಬದಲಾದ ನಂತರ ಆಗ್ತಿರ್ತಕ್ಕಂಥ ಅಥವಾ ಮುಂದಾಗುವಂತಹ ಲಾಭ ನಷ್ಟಗಳೇನು ಅದನ್ನು ಸಹಿತ ತಾವು ತಿಳ್ಕೊಳ್ಬೇಕು. ಯಾಕೆಂದರೆ ಸಾಕಷ್ಟು ಜನ ವೃಶ್ಚಿಕ ರಾಶಿಯವರು ಸಮಸ್ಯೆಗಳನ್ನು ಹೊತ್ತಿದ್ರಿ, ಕಷ್ಟಗಳನ್ನು ಕಂಡಿದ್ರಿ. ಸಮಸ್ಯೆ ಅಂತಕ್ಕಂಥದ್ದು ಹೇಗೆ ಮಾಡದಿರತಕ್ಕಂಥ ಕೆಲವಷ್ಟು ತಪ್ಪು ಒಪ್ಪುಗಳಿಗೆ ತಾವು ಶಿಕ್ಷೆಯನ್ನು ಅನುಭವಿಸಿದ್ರಿ. ಆದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಪರಿಹಾರ ಸಿಗುತ್ತಾ? ಪರಿಹರಿಸ್ಕೋಬೋದಾ? ಆ ಪರಿಹಾರವನ್ನು ಕಂಡು ಏನಾದರೂ ಒಂದಿಷ್ಟು ಬದಲಾವಣೆಯನ್ನು ಕಾಣಬಹುದಾ? ಆ ಚಿಂತನೆಗಳಲ್ಲಿ ಇವತ್ತಿದ್ದೇವೆ. ಅದರಿಂದ ಇವೆಲ್ಲವನ್ನೂ ಸಹಿತ ತಿಳ್ಕೊಳ್ಳುವಂಥದ್ದು ಒಂದು ಭಾಗ. ಇದರ ಮಧ್ಯದಲ್ಲಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟತಕ್ಕಂಥ ಒಂದಷ್ಟು ವಿಚಾರವನ್ನು ಸಹಿತ ನಾವು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ಶನಿ ಪ್ರಭಾವದಿಂದ ಮನಸ್ಸು ನೊಂದುಕೊಂಡು ಚಂಚಲತೆಯಾಗಿ ಎಲ್ಲವನ್ನೂ ಸಹಿತ ಏನೇ ಆಗಿದ್ದರೂ ಏನೇ ಲಾಭ ಇದ್ದರೂ ಯಾವುದು ಇಲ್ಲವೇನೋ ಅನ್ನತಕ್ಕಂಥ ರೀತಿಯಲ್ಲಿದ್ದೀರಿ. ಹಾಗೆ ಒಂದಷ್ಟು ಅನಾರೋಗ್ಯ ಕ್ಷಣಗಳು ನಿಮ್ಮನ್ನು ಬಾಧಿಸ್ತಾ ಇದೆ. ವಿಪರೀತವಾದಂಥ ಮೊಣಕಾಲು ನೋವು, ಮೀನು ಮಾಂಸಖಂಡಗಳು ಅಥವಾ ಸೊಂಟ ನೋವು ಬರ್ತಕ್ಕಂಥದ್ದು, ಅರ್ಧ ನೆರವಿಂದ ಒದ್ದಾಡ್ತಕ್ಕಂಥದ್ದು, ಈ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸ್ಬೋದು. ಆದರೆ ಮೇಷಲಗ್ನದಲ್ಲಿರ್ತಕ್ಕಂಥವರು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳು ತೀರಿದ ನಂತರ ಸುಗಂಧ ದ್ರವ್ಯ ಆಗಿರ್ತಕ್ಕಂಥದ್ದು, ಶ್ರೀಗಂಧ ಆಗಿರಲಿ ಅಥವಾ ಒಂದಷ್ಟು ಸೆಂಟ್ ಆಗಿರಲಿ, ಏನಾದರೂ ಒಂದು ಪರ್ಫ್ಯೂಮ್ ಆದರೂ ಸರಿ, ಅದನ್ನು ನಿಮ್ಮ ಅಂಗೈಯಲ್ಲಿ ಒಂಚೂರು ಹಚ್ಕೊಂಡು ಅದರ ಮೇಲೆ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಹಸಿರು ಗಿಡಗಳ ಹತ್ರ ನಿಂತ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ದೃಷ್ಟಿ ತೆಗೆದುಕೊಂಡು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಉದ್ದಿನಬೇಳೆ, ಗಂಧ ಅಥವಾ ಶ್ರೀಗಂಧ ಅಥವಾ ಯಾವುದಾದ್ರು ಪರ್ಫ್ಯೂಮ್ ಅಂದರೆ ಸ್ಮೆಲ್ ಇರ್ತಕ್ಕಂಥದ್ದು, ಸುಗಂಧ ದ್ರವ್ಯವಾಗಿರ್ತಕ್ಕಂಥದ್ದು, ಆ ಸುಗಂಧವನ್ನು ಇಷ್ಟು ಮಾಡೋದ್ರಿಂದ ಇವತ್ತು ಸಂಭವಿಸುವಂತಹ ಒಂದಷ್ಟು ದೋಷಗಳನ್ನು ದೂರ ಮಾಡ್ಕೊಳ್ಬೋದು. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರೊಬ್ಬರಾದರೂ ಇವತ್ತಿನ ಚಿಂತನೆ ತಾವು ಹೇಗೆ ಮಾಡಬೇಕು? ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಮಾಡುವ ಯಾವುದೇ ಕಾಯಕವಾದರೂ ಸರಿಸುಮಾರು ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಎಚ್ಚರಿಕೆಯಾಗಿದ್ದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದೇನ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ದುಃಖಗಳಿಂದ ದೂರ ಇರ್ತೀರಿ, ಸಮಸ್ಯೆಯಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಋಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಸಾಕಷ್ಟು ಬದಲಾವಣೆಗಳನ್ನು ತರ್ತೀರಿ. ಹಾಗೆ ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಒಂದು ಹೊಸತನವನ್ನು ಕಾಣಬೇಕು ಅಂದ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ತಾವು ಮಾಡುವಂಥ ಯಾವುದೇ ಕಾಯಕವಾದರೂ ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕೇ ವಿನಃ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬೇರೊಂದು ಥರ ಸಮಸ್ಯೆ ಎದುರಾಗಿಬಿಡುತ್ತೆ. ಸಮಸ್ಯೆಗಳನ್ನು ದಾಟಿಕೊಂಡು ಸರಿಯಾದ ಮಾರ್ಗದಲ್ಲಿರಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂತಹದ್ದು, ಹಾಗೆ ಮನೆ ದೇವರ ಒಂದು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಅಥವಾ ಇರುವೆಗೂಡಿಗೆ ಅಥವಾ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಏನಾದರೂ ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಉತ್ತಮ. ಇದರ ಜೊತೆಗೆ ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ನಗನಗ್ತಾ ಮನೆಯಿಂದ ಆಚೆ ಹೊರಡೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ತಂದುಕೊಳ್ತೀರಿ. ಆದರೆ ಇವತ್ತು ಯಾವುದೊಂದು ವಿಚಾರದಲ್ಲೂ ಸೀದಾ ಸುಳ್ಳು ಹೇಳ್ತಕ್ಕಂಥದ್ದು ಅಥವಾ ಅನ್ಯ ಮಾರ್ಗ ನಡೀತಕ್ಕಂಥದ್ದು, ಅಧರ್ಮದೆಡೆ ಕಾಲಾಗ್ತಕ್ಕಂಥದ್ದು ಸಮಂಜಸವಲ್ಲ. ಇದರಿಂದ ತೊಂದರೆ ಅನುಭವಿಸ್ತೀರಿ. ಜೋಪಾನ, ಎಚ್ಚರದಿಂದಿರಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ, ಗುರು ಮತ್ತು ಶನಿ ಹೀಗಿರ್ತಕ್ಕಂತಹ ಪರಿಸ್ಥಿತಿಗಳು ಅಷ್ಟು ಸಮಂಜಸವಾದಲ್ಲ. ಒಂದಿಷ್ಟು ಮಾನಸಿಕ ಒತ್ತಡ ಶುರುವಾಗುತ್ತೆ, ಒಂದಷ್ಟು ಪ್ರೆಷರ್ ಜಾಸ್ತಿ ಇರುತ್ತೆ. ಅಂದರೆ ಕೆಲಸದ ಮೇಲೆ ಪ್ರೆಷರ್ ಆಗಿರ್ಬೋದು, ಆರೋಗ್ಯದಲ್ಲಿ ಒತ್ತಡ ಆಗಿರ್ಬೋದು, ಮಾನಸಿಕ ಒತ್ತಡಗಳಾಗಿರ್ಬೋದು, ಕುಟುಂಬದಲ್ಲಿರ್ತಕ್ಕಂಥವರು ನಿಮ್ಮ ಕುಟುಂಬಸ್ಥರು ಅವರು ನಡೆಸುವಂತಹ ಮಾತು, ಅವರು ಆಡುವಂಥ ಮಾತಾಗಲಿ, ಅವರು ಹಾಕುವ ಹೆಜ್ಜೆಯಲ್ಲಾಗಲಿ ಅದನ್ನು ನೀವು ಆಲೋಚನೆ ಮಾಡಿ ಮತ್ತೊಬ್ಬರ ಹತ್ರ ಹೇಳೋಕ್ಕಾಗ್ದಿರ, ಅದನ್ನು ಅನುಭವಿಸೋಕ್ಕಾಗ್ದಿರ ಒತ್ತಡದ ಬದುಕಲ್ಲಿ ಇರ್ತೀರಿ. ಇಂತಹ ಪರಿಸ್ಥಿತಿ ಇವತ್ತು ಮಿಥುನ ರಾಶಿಯವರಿಗಿದೆ. ಆದರೆ ಇಂತಹ ಪರಿಸ್ಥಿತಿಯಿಂದಲೂ ಸಹಿತ ಹೊರಬರಲಿಕ್ಕೆ ಒಂದು ಅವಕಾಶ ಇದೆ.
ಏನಪ್ಪ ಅಂದರೆ ಹಚ್ಚ ಹಸಿರಿರ್ತಕ್ಕಂಥ ಎಲೆಗಳು, ಹಚ್ಚ ಹಸಿರಿರಬೇಕು ಅಂದರೆ ಸಂಪೂರ್ಣವಾಗಿ ಹಸಿರಿರಬೇಕು. ಅಂಥ ಹಸಿರಿರ್ತಕ್ಕಂತಹ 4 ಎಲೆಗಳನ್ನು ತಗೊಳ್ಳಿ. 4 ಎಲೆಯ ಮಧ್ಯದಲ್ಲಿ ಭಸ್ಮವನ್ನು ಕಲಸಿ ನೀರಲ್ಲಿ ಭಸ್ಮ ಕಲಿಸ್ಕೊಳ್ಬೇಕು. ಅಥವಾ ಅಕ್ಕಿ ಹಿಟ್ಟಾದರೂ ಸರಿಯೇ, ಅಕ್ಕಿ ಹಿಟ್ಟು ಭಸ್ಮ ಎರಡರಲ್ಲಿ ಯಾವ್ದಾದ್ರು ಕಲಿಸ್ಕೊಳ್ಳಿ. ಎಲೆಯ ಮಧ್ಯದಲ್ಲಿ ಒಂದೊಂದು ಬಿಂದುವನ್ನಾಗಿಡಿ, ಅಂದರೆ ಒಂದೊಂದು ಚುಕ್ಕೆ ಇಡಿ. ಇಟ್ಟು 4 ಎಲೆಗಳನ್ನು ಏಕಕಾಲದಲ್ಲಿ ದರ್ಶನ ಮಾಡಿ ಅದನ್ನು ಪಶ್ಚಿಮಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಈ ಪ್ರಕಾರ ಮಾಡೋದ್ರಿಂದ ಸಂಭವಿಸುವಂತಹ ಬರುವಂತಹ ಈ ಒಂದು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಹುಡುಕೊಳ್ತೀರಿ. ಯಾಕೆಂದರೆ ಶನಿಯಿಂದಲೂ ಒಂದಷ್ಟು ದೋಷ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ನೀವು ಸರಿಯಾದ ಮಾರ್ಗದಲ್ಲಿದ್ದೀವಿ ಅಂತ ನೀವು ತಿಳ್ಕೊಂಡ್ರೆ ಅದೇ ಮಾರ್ಗದಲ್ಲಿ ತಪ್ಪುಗಳನ್ನು ಹುಡುಕುವಂಥವ್ರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಅದರಿಂದ ಭಾಳ ಜೋಪಾನ, ಎಚ್ಚರ ಇರಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಹಣಕಾಸಿನ ಬಗ್ಗೆ ಭಯ ಇಲ್ಲ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನದಿಂದಿರಿ. ಇವತ್ತು ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಣಬೇಕು ಅಂತ ಮನಸ್ಸಿದ್ರೂ ಯಾವುದೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಆದರೆ ಒಂದು ವಿಚಾರ, ನಿಮ್ಮ ಅಂಗೈಯಲ್ಲಿ ಒಂದು ಹನಿ ಜೇನುತುಪ್ಪವನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಆ ಜೇನುತುಪ್ಪದ ಪ್ರಸಾದವನ್ನು ಪ್ರಸಾದ ರೂಪದಲ್ಲಿ ತಾವು ಸ್ವೀಕರಿಸಿದೆ ಆದರೆ ಬರ್ತಕ್ಕಂತಹ ಎಂತಹ ಗಂಡಾಂತರಗಳಾದರೂ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿವರೆಗೆ ಅಂದರೆ ಮೊದಲ 4 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜಿನಿಂದ. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಮಂಜುಳಾ, ಯಲಂಕದಿಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ, ಆರೋಗ್ಯದ ಬಗ್ಗೆ ಕೇಳಬೇಕು. ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಸ್ವಾಮಿ. ನಡೆದಾಡುವ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳು. 14 ವರ್ಷದಿಂದ ನಿಮ್ಮ ಇದನ್ನ ಫಾಲೋ ಅಪ್ ಮಾಡ್ತಾ ಇದೀನಿ ಸ್ವಾಮಿ. ನನಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಏನು ಸಮಸ್ಯೆ ಅಮ್ಮ? ಬೆನ್ನೋವು, ಸೊಂಟ ನೋವು, ತಲೆನೋವು ಇದೆ ಸ್ವಾಮಿ. ಮನೆ ಪಾತ್ರೆ ತೊಳೆದು ಸ್ವಚ್ಛ ಮಾಡಕ್ ಆಗಲ್ಲ ಸಕಾಲದಲ್ಲಿ. ದೇವ್ರ ಮನೆಗಂತೂ ಹೋಗಕ್ಕೆ ಆಗಲ್ಲ ಸ್ವಾಮಿ. ಇಷ್ಟಲಿಂಗ ಪೂಜೆ ಮಾಡ್ಬೇಕು, ಅದಕ್ಕೂ ಅವಕಾಶ ಇಲ್ಲ ಸ್ವಾಮಿ. ತುಂಬಾ ತೊಂದರೆಗಳಿಂದ ನರಳ್ತಾನೆ ಇದ್ದೀನಿ ಸ್ವಾಮಿ. ಈ ಸಮಸ್ಯೆಗಳೆಲ್ಲ ಒಂದು 3 ವರ್ಷದಿಂದ ನೋಡ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ಇದು ನೀವು ಸುವರ್ಣ ಚಾನಲ್ ಬಂದಾಗಿಂದನೂ ನಾನು ನೋಡ್ತಾನೆ ಇದ್ದೀನಿ, ಪ್ರೋಗ್ರಾಮ್ ಬಿಡೋದೇ ಇಲ್ಲ, ಫಾಲೋ ಅಪ್ ಮಾಡ್ತಾ ಇದ್ದೀನಿ. 14 ವರ್ಷದಿಂದ ಸತತವಾಗಿ ನೋಡ್ತಾನೆ ಇದ್ದೀನಿ. ಮತ್ತೆ ವಿದ್ಯಾಭ್ಯಾಸದ ಬೇರೆಯವ್ರಿಗೆಲ್ಲ ಹೇಳಿ ಅನುಕೂಲನೂ ಆಗಿದೆ ಸ್ವಾಮಿ. ನಾನೇನು ಮಾಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬರುವಂತ ಒಂದಷ್ಟು ಸುದ್ದಿಗಳನ್ನ, ವಿಚಾರವನ್ನ ಬೇರೊಬ್ಬರಿಗೆ ಹೇಳ್ತೀರಿ, ಆದ್ರೆ ಅದನ್ನ ನೀವು ಕಾರ್ಯಗತಕ್ಕೆ ನೀವು ತಂದ್ಕೊಳಕ್ ಆಗ್ತಾ ಇಲ್ಲ. ಹೌದು ಸ್ವಾಮಿ. ತುಂಬಾ ಜನ ಪ್ರಯೋಜನ ಪಡ್ಕೊಂಡು ನಿನ್ಗೆ ಥ್ಯಾಂಕ್ಸ್, ಧನ್ಯವಾದಗಳು, ನಿನಗೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾರೆ. ಬೇರೊಬ್ಬರ ಜೀವನದಲ್ಲಿ ಕಷ್ಟಕ್ಕೆ ಪರಿಹಾರಕ್ಕೆ ನಿಂತುಕೊಳ್ತೀರಿ, ನಾವು ಹೇಳಿರೋದನ್ನ ಮತ್ತೊಬ್ಬರಿಗೆ ಹೇಳ್ತೀರಿ, ಆದ್ರೆ ನೀವು ಅದನ್ನ ಸ್ವಲ್ಪ ಪಾಲನೆ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗದಂತ ರೀತಿಯಲ್ಲಿ ಇದ್ದೀರಿ. ಹೌದು ಸ್ವಾಮಿ. ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ನಿಮ್ದು ಅಮ್ಮ. ಹಲೋ. ಹೇಳಮ್ಮ. ಮನೆ ಸ್ವಚ್ಛ ಮಾಡಕ್ಕಾಗಲ್ಲ, ಒರ್ಸಕ್ಕಾಗಲ್ಲ, ಗುಡ್ಸಕ್ಕಾಗಲ್ಲ. ಬೇರೆ ಮನೆಗೆ ಹೋದ್ರೆ ಅವ್ರ ಮನೆ ಕ್ಲೀನ್ ಮಾಡ್ಕೊಡ್ತೀನಿ. ಇವಾಗ ದೇವಸ್ಥಾನ ಆಗ್ಬೋದು, ಅಡಿಗೆ ಮಾಡೋ ಮನೆ ಆಗ್ಬೋದು, ಯಾರನ್ನೇ ಕೆಲಸ ಹೇಳಿ ಮಾಡ್ಕೊಡ್ತೀನಿ. ಮುಂದೆ ನಿಂತು ನುಗ್ಗಿ ಹೋಗಿ ಎಲ್ಲಾ ಕೆಲಸ ಮಾಡ್ಕೊಡ್ತೀನಿ. ನಮ್ಮ ಮನೆಗೆ ನಾನು ಮನೆ ಕ್ಲೀನ್ ಮಾಡಕ್ಕಾಗಲ್ಲ ಸ್ವಾಮಿ. ತುಂಬಾ ಅಲ್ಲೇ ತಲೆಚಕ್ರ ಬಿದ್ದೋಗೋದು, ದೇವ್ರ ಮನೆಗೆ ಹೋಗಲ್ಲ. ದೇವ್ರ ಧ್ಯಾನ ಮಾಡ್ಬೇಕಂದ್ರೆ ಕುತ್ಕೊಂಡು ಧ್ಯಾನ ಮಾಡಕ್ಕಾಗಲ್ಲ. ಸೊಂಟ ನೋವು ಬಂದ್ಬಿಡುತ್ತೆ, ಬೆನ್ನು ಬಂದ್ಬಿಡುತ್ತೆ, ಮಲ್ಕೊಂಡೇ ಧ್ಯಾನ ಮಾಡ್ತೀನಿ. ಒಂದ್ ಕೆಲಸ ಮಾಡಿ, ಇದಕ್ಕೆ ಬಹಳ ಸೂಕ್ಷ್ಮವಾಗಿ ಒಂದು ಸಣ್ಣ ಪರಿಹಾರ ಇದೆ, ಹೇಳ್ತೀನಿ ನಾನು. ಈ ಒಂದು ಬ್ರೇಕ್ ಸಮಯ ಬಂದಾಯ್ತು, ಈ ಬ್ರೇಕ್ ಮುಗಿದ್ಮೇಲೆ ತಾವು ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ದೀರಲ್ಲ, ಮಾಡ್ತಾ ಇದೀನಿ ಸ್ವಾಮಿ. ಟಿವಿ ನೋಡ್ತಾ ಇರಿ. ಇದಾದ ನಂತರ ನಾನು ನೆಕ್ಸ್ಟ್ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಒಳ್ಳೆದಾಗಲಿ. ಇನ್ನು 22ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ ಗುರುಜರು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ, ರಾಯಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ರಾಯಭಾಗ. ಇಲ್ಲಿ ಸನ್ಮಾನ್ಯ ಶ್ರೀ DM ಐಹೊಳೆ ಜನಪ್ರಿಯ ಶಾಸಕರು ರಾಯಭಾಗ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು. ಇಲ್ಲಿ ಇವರ 66ನೇ ಜನ್ಮ ದಿನಾಚರಣೆಯ ನಿಮಿತ್ತ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರ ನೇತೃತ್ವದಲ್ಲಿ ಮತ್ತು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರ ಸಾರಥ್ಯದಲ್ಲಿ
ದಿನಾಂಕ 22ನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ಹನುಮಾನ್ ಮಂದಿರದಿಂದ ಮಹಾವೀರ ಭವನದವರೆಗೆ ಭವ್ಯ ಮೆರವಣಿಗೆ ಕಾರ್ಯಕ್ರಮ, ಜೊತೆಗೆ ಸುಮಂಗಲರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮ, ಜೊತೆಗೆ ನಗೆ ಹಬ್ಬ ಕಾರ್ಯಕ್ರಮ ಕೂಡ ಇದೆ. ರಾಯಭಾಗ ತಾಲೂಕು, ಬೆಳಗಾವಿ ಜಿಲ್ಲೆ. 22ನೇ ತಾರೀಕು ಭಾನುವಾರ ಗುರುಜರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಖಂಡಿತವಾಗಿ ಭಾಗವಹಿಸಬಹುದು ಅಂತ ಹೇಳ್ತಾ ಬನ್ನಿ, ಹಾಗಿದ್ರೆ ಪರಿಹಾರವನ್ನು ಗುರುಜರು ಏನು ತಿಳಿಸ್ಕೊಡ್ತಾರೆ ಮಂಜುಳಾ ಅವರಿಗೆ ಅನ್ನೋದನ್ನು ಈಗ ನೋಡೋಣ. ಮಂಜುಳಾ ಅವರ ಸಮಸ್ಯೆ ಸತತ 14 ವರ್ಷಗಳಿಂದ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷದಾತರು. ಅವರಲ್ಲಿ ಸಮಸ್ಯೆ ಒಂದೇನಾಗಿದೆ, ನಾವು ಹೇಳುವಂತಹ ಪರಿಹಾರಗಳನ್ನು ಮತ್ತೊಬ್ಬರಿಗೆ ಹೇಳಿ ಅವ್ರ ಜೀವನದಲ್ಲಿ ಬೆಳಕನ್ನು ತರ್ತಿದ್ದಾರೆ. ಅವರೇ ಸ್ವತಃ ನಮ್ಮಿಂದ ಈ ಒಂದು ನೀವು ಹೇಳಿದಂಥ ತಂತ್ರಸಾರ, ನಮಗೆ ಗುರುಗಳು ಹೇಳಿದ್ದನ್ನು ನೀವು ಹೇಳಿದ್ದೀರಿ, ನಿಮ್ಮಿಂದ ನಮಗೆ ಅನುಕೂಲ ಆಯಿತು ಅಂತಕ್ಕಂಥ ಧ್ವನಿ ಅವ್ರ ಮಾತಲ್ಲೇ ನಾವು ಆಲಿಸಿದ್ವಿ. ಒಂದು ಕಡೆ ಸಂತೋಷವೇ. ಆದರೆ ಎಲ್ಲರಿಗೂ ಪಾಠ ಹೇಳಿ ಎಲ್ಲರ ಜೀವನ ಬೆಳಕಾಗಿ ಮಾಡ್ತಕ್ಕಂಥವ್ರು ಅವ್ರ ಜೀವನದಲ್ಲಿ ಒಂದು ಬೆಳಕನ್ನಾಗಲಿ ಅಥವಾ ಅವ್ರ ಜೀವನದಲ್ಲಿ ಬಂದೊದಗಿರ್ತಕ್ಕಂಥ ಸಮಸ್ಯೆಗಳಾಗಲಿ ಅಥವಾ ವಾಸ್ತುವಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳನ್ನು ದೂರ ಮಾಡ್ಕೊಳ್ಳೋಕ್ಕಾಗದಿರ ನೋವು ಪಡ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಬಹುಶಃ ನಾವು ಇದಕ್ಕೆ ಇನ್ನೊಂದು ಪರಿಹಾರ ಹೇಳಿದ್ರು ಸಹಿತ ಇದನ್ನು ಇವ್ರು ಮಾಡ್ಕೊಳ್ಳೋದು ಬಹಳ ಕಷ್ಟ ಅನಿಸ್ತಾ ಇದೆ. ಕೆಲವೊಬ್ಬರ ಪ್ರಾರಬ್ಧ ಕರ್ಮಗಳು ಹಾಗಿರುತ್ತೆ, ಜೊತೆಗೆ ಕೆಲವು ವಾಸ್ತು ಬಲ ಆಗಿರುತ್ತೆ. ಕೆಲವು ಸರ್ತಿ ಊರಿಗೆಲ್ಲ ಅನುಕೂಲ ಆಗುತ್ತೆ, ನನ್ನ ಮನೆಗೆ ಮಾತ್ರ ಕತ್ಲಾಗಿರುತ್ತೆ. ಆದರೆ ಅಂತಹ ಪರಿಸ್ಥಿತಿಯಲ್ಲಿದ್ದಾಗ ನೀವು ಹೇಳಿದ ಮರುಕ್ಷಣ ಇದೇ ಭಾನುವಾರ ಶ್ರೀನಿವಾಸ್ ಶರ್ಮಾರವರಿಂದ ಈ ಕಾಯಕವನ್ನು ಹೇಗೆ ಮಾಡಿ ನಾವು ಈ ಕಷ್ಟದಿಂದ ಹೊರಬರ್ಬೋದು ಅನ್ನುವಂತಹ ಒಂದು ವಿಶೇಷವಾದಂಥ ತಂತ್ರಸಾರವನ್ನು, ಒಂದು ಕಡೆ ವಾಸ್ತುವಿಗೆ ಸಂಬಂಧಪಟ್ಟದ್ದು, ಮತ್ತೊಂದು ಕಡೆ ವ್ಯಕ್ತಿಗೆ ಪ್ರತ್ಯೇಕವಾಗಿ ಸಂಬಂಧಪಟ್ಟಂಥದ್ದು. ವ್ಯಕ್ತಿಗೂ ಪ್ರತ್ಯೇಕವಾಗಿ ಸಂಬಂಧಪಟ್ಟಂಥ ರೀತಿಯಲ್ಲಿರುತ್ತೆ, ವಾಸ್ತುಗೂ ಸಂಬಂಧಪಟ್ಟಂಥ ರೀತಿಯಲ್ಲಿರುತ್ತೆ. ಇದೇ ಭಾನುವಾರ ಮಹರ್ಷಿವಾಣಿ ಕಾರ್ಯಕ್ರಮ ಶ್ರೀನಿವಾಸ್ ಶರ್ಮಾರವರಿಂದ ಈ ಕಾಯಕವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ವಿಚಾರವನ್ನು ಮುಟ್ಟಿಸಿ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಾಳೆಯಿಂದಲೇ ಆ ವಿಚಾರವನ್ನು ನಿಮ್ಮ ಮುಟ್ಟಿಸಿ ಭಾನುವಾರದ ಸಂಚಿಕೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಇದು ಬರೀ ಈ ತಾಯಿ ಒಬ್ಬಳ ಕಷ್ಟ ಅಲ್ಲ, ಸಾಕಷ್ಟು ಜನ ಸಮಸ್ಯೆ ಇದೆ. ಊರಿನವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಎಷ್ಟೋ ಜನ ಹೇಳ್ತಾರೆ, ನಮ್ಮ ಯಜಮಾನರು ಊರಿಗೆಲ್ಲ ಉಪಕಾರ ಮಾಡ್ತಾರೆ, ಮನೆಗೆ ಬಂದು ನಮ್ಮ ಮೂಲೆ ಕೂತ್ಕೋತಾರೆ, ನಮ್ಮ ಒಂಚೂರು ಊಟಕ್ಕೂ ಕಷ್ಟ ಆಗುತ್ತಾ ಇದೆ ಅಂತ. ಎಷ್ಟೋ ಜನ ತಾಯಂದರು ಊರಿನವ್ರಿಗೆಲ್ಲ ಸಹಾಯ ಮಾಡಲಿಕ್ಕೆ ನಾವು ಮುಂದಾಗ್ತೀವಿ, ಆದರೆ ನನ್ನ ಮನೆಗೆ ಮಾತ್ರ ನನ್ನ ಮನೆ ಬೆಳಕಾಗಿ ತಂದ್ಕೊಳ್ಳೋಕೆ ಆಗದಂಥ ರೀತಿಯಲ್ಲಿದ್ದೀವಿ ಅಂತ ಹೇಳ್ತಾರೆ. ಇಂತಹ ಪರಿಸ್ಥಿತಿಗೆ ಅಂತಲೇ ತಾವು ಹೇಳಿದ ಮೇಲೆ ಇದು ಮುಂಚಿತವಾಗಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಂದರೆ ಭಾನುವಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಬೇರೆ ತಂತ್ರಸಾರವನ್ನು ಹೇಳುವಂಥದ್ದಾಗಿ ಇವತ್ತು ಬೆಳಗಿನ ನಮ್ಮ ನಿತ್ಯಕರ್ಮದಲ್ಲಿ ನಮ್ಮ ಚಿಂತನೆ ಇತ್ತು. ಆದರೆ ಇಲ್ಲಿ ಕೂತ್ಕೊಂಡಾಗ ನೀವು ಕರೆ ಮಾಡಿದಾಗ ನಂಗೆ ಅನಿಸಿದ ಉದ್ದೇಶ ಅದಕ್ಕಿಂತ ಮುಖ್ಯವಾಗಿ ಇದೇ ಬೇಕಾಗಿದೆ. ನೋಡಿ, ಯಾರೊಬ್ಬರಾದರೂ ಸಹಿತ ನೀವು ಕರೆ ಮಾಡಿ ಇಂಥದ್ದೊಂದು ಸಮಸ್ಯೆ ನಮಗಿದೆ, ಈ ಸಮಸ್ಯೆಗೆ ಪರಿಹಾರ ಏನು ಅಂದರೆ ಕರೆ ಮಾಡಿರ್ತಕ್ಕಂಥ ವ್ಯಕ್ತಿ ನೀವು ಒಬ್ಬರೇ ಆಗಿರ್ತೀರಿ, ಆದರೆ ನಿಮ್ಮಂತೆ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು ಲಕ್ಷಾಂತರ ಜನ ಇರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಮೊದಲಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಸತಿ ಈ ಮಾತು ಹೇಳ್ತಾ ಬಂದಿದ್ದೀವಿ. ನೀವು ಆಡುವ ಮಾತು ನಿಮಗೆ ಲೈನ್ ಸಿಕ್ಕಾಗ, ನೀವು ಆಡುವಂಥ ಮಾತು, ನೀವು ಕೇಳುವ ಪ್ರಶ್ನೆ ಬರೀ ನಿಮ್ಮೊಬ್ಬರಿಗೆ ಅಲ್ಲ, ಅದು ನೀವೊಬ್ಬರು ಕೇಳುವಂಥ ಪ್ರಶ್ನೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂಥ ಭಾಗ್ಯ ಈ ಒಂದು ಆಸ್ಥಾನ ನಮಗೆ ಕಲ್ಪಿಸಿರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ. ಅದಕ್ಕಾಗಿ ಆ ತಾಯಿ ಕೇಳಿದಂತಹ ಪ್ರಶ್ನೆ, ಊರೆಲ್ಲ ಅನುಕೂಲ ಆಗುತ್ತೆ, ನನ್ನ ಮನೆ ಕತ್ತಲಾಗಿದೆ, ನನಗೆ ಆರೋಗ್ಯ ಸರಿ ಇಲ್ಲ, ಸರಿಪಡಿಸ್ಕೊಳ್ಳೋಕ್ಕಾಗ್ತಿಲ್ಲ, ಆರೋಗ್ಯಕ್ಕಾಗಿ, ವಾಸ್ತುಗೃಹ ನೆಮ್ಮದಿಗಾಗಿ, ಮುಂದಿನ ಕಾಯಕ ಶುಭದಿಂದಿರಲಿಕ್ಕಾಗಿ ಇದೇ ಬರ್ತಕ್ಕಂಥ ಭಾನುವಾರ ತಿಳಿಸುವಂತಹ ತಂತ್ರಸಾರವನ್ನು ತಾವೇ ತಮ್ಮ ಸ್ವಾಸ್ಥ್ಯದಿಂದ ನೀವು ಮಾಡಿ ಆದಷ್ಟು ಬೇಗ ಈ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಯಾಕೆಂದರೆ ಈಗ ನಾನು ವಿಚಾರವನ್ನು ಮುಟ್ಟಿಸ್ಬೋದಾಗಿತ್ತು, ಆದರೆ ಪಕ್ಕದಲ್ಲಿ ಶ್ರೀನಿವಾಸ್ ಕೂತ್ಕೊಂಡಾಗ ಈ ವಿಚಾರವನ್ನು ಚರ್ಚೆ ಮಾಡಿ ಅವ್ರ ಕೈಲೇ ಮಾಡಿಸ್ತೀನಿ. ನಾನು ಹೇಳೋದು ಬೇರೆ, ಅವ್ರು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸೋದು ಬೇರೆ. ನಾನು ಹೇಳಿದ್ರೆ ನೀವು ಬರ್ಕೊಳ್ತೀರಿ, ಅದನ್ನು ತಯಾರು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಶ್ರೀನಿವಾಸ್ ಶರ್ಮಾ ಅವರಿಂದ ಇದನ್ನು ಕಾಯಕ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ವಿಸ್ತರಣೆ ಮಾಡಿ ಅದನ್ನು ತೋರಿಸಿ ಅದನ್ನು ಹೀಗೇ ಮಾಡಿ ಅಂತ ಹೇಳುವಂಥ ಕ್ರಮವನ್ನು ನಾನು ಮಾಡಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲವನ್ನು ಮುಂದುವರಿಸೋಣ. ಸಿಂಹರಾಶಿ ಜೊತೆಗೆ ಈಗಷ್ಟೇ ಹೇಳಿದ್ರಲ್ಲ, ಅಮೃತ ಬಿಂದು ಮಹೋತ್ಸವ ನಡೀತಿದೆ. ಅಮೃತ ಬಿಂದು ಮಹೋತ್ಸವಕ್ಕೆ ಮಹೋತ್ಸವ ಪ್ರಾರಂಭ ಆದಾಗಲಿಂದ ಇಲ್ಲಿಯವರೆಗೂ 680 ಜನಕ್ಕೆ ಈ ಸಂಸ್ಥೆ ANJ ಹೆಲ್ತ್ ಕೇರ್ನಿಂದ ಅಮೃತ ಬಿಂದು ಮತ್ತು ಇನ್ನಷ್ಟು ಉತ್ಪನ್ನಗಳನ್ನು ಅದು ನಿಮ್ಮ ಮನೆ ಬಾಗಿಲಿಗೆ ಸೇರಿಸುವಂಥ ಕಾಯಕವನ್ನು ಮಾಡಿದೆ. 680 ಜನ ಅಂದರೆ ಫೋನ್ ಲೈನಲ್ಲಿ ಸಿಕ್ಕಿರೋದು 2-2 ಆಗಿರ್ಬೋದು. ಆದರೆ ನಮಗೆ ಕಾಗದವನ್ನು ಬರೆದು, ಕೆಲವಷ್ಟು ಕಾಗದ ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿರ್ತಕ್ಕಂಥ ವಿಚಾರವನ್ನು ಅಂದರೆ ಆ ಒಂದು ಕಾಗದದಲ್ಲಿರ್ತಕ್ಕಂಥ ವಿಚಾರವನ್ನು ತಿಳಿದು ಅದಕ್ಕೆ ಪರಿಹಾರವನ್ನು ತಿಳಿಸುವ ಕ್ರಮ ನಡೀತಾ ಇರುತ್ತೆ. ಆ ಕ್ರಮಕ್ಕೆ ಸಂಬಂಧಪಟ್ಟಂಗೆ 680 ಕಾಗದಗಳನ್ನು ತೆಗೆದುಕೊಂಡು
ಅವರಿಗೆ ವಿಲೇವಾರಿ ಮಾಡಿದ್ದೀವಿ, ಕಳಿಸಿದ್ದೀವಿ. ಆ 680 ಜನ ಯಾರು ನಮಗೆ ಕಾಗದ ಬರೆದಿದ್ದೀರಿ, ನಿಮ್ಮ ಮನೆ ಬಾಗಿಲುಗಳಿಗೆ ಅಮೃತ ಬಿಂದು ಮತ್ತು ಇನ್ನಷ್ಟು ಉತ್ಪನ್ನಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ವೃಶ್ಚಿಕ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಹಾಗಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಯಾವುದು ಮಾಡಿದ್ರೂ ಸರಿ ಹೋಗುತ್ತೋ ಇಲ್ಲವೋ, ಇವತ್ತು ಹಾಕೋ ಹೆಜ್ಜೆ ಮಾಡ್ಬೋದು ಮಾಡಬಾರ್ದು, ಅಥವಾ ಇವತ್ತು ನಾನು ತೆಗೆದುಕೊಳ್ಳುವ ಒಂದು ನಿರ್ಣಯದಲ್ಲಿ ಏನಾದರೂ ತೊಂದರೆ ಆಗುತ್ತೇನೋ, ಈ ತರಹ ಒಂದು ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಭಯಪಡ್ತಕ್ಕಂಥದ್ದು ಬೇಡ. ನೀವು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ, 1 ಡ್ರಾಪ್ ನೀರು ಹಾಕಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡ್ಕೊಳ್ಳಿ. ಅದನ್ನು ಹಸಿರು ಗಿಡಗಳ ಎಲೆ ಮೇಲೆ ಇಟ್ಬಿಡಿ. ಆ ಅರಿಶಿಣದ ಉಂಡೆಯನ್ನು ಹಸಿರು ಎಲೆಗಳ ಮೇಲೆ ಇಟ್ಟು ಅಲ್ಲಿ ಸೂರ್ಯನ ನಮಸ್ಕಾರ ಮಾಡಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಸಿಂಹರಾಶಿಯವರ ನಂತರ ನೀವು ಆಚೆ ಹೊರಟ್ರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಬಂದೊದಗುವಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಅರ್ಧ ತಲೆನೋವು, ಕಣ್ಣು ಉರಿ ಬರ್ತಕ್ಕಂಥದ್ದು, ಬಾಡಿ ಎಕ್ಸಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು, ಯಾವುದ್ರ ಕೆಲಸದ ಮೇಲೂ ಸಹಿತ ಮೂಡ್ ಇಲ್ದಿರ ಇರ್ತಕ್ಕಂಥದ್ದು, ಮೊನ್ನೆ ಆದಂತಹ ಗ್ರಹಸ್ಥಿತಿಗಳಲ್ಲಿ ಅಂದರೆ ವ್ಯತ್ಯಾಸ ಯಾವಾಗ ಶನಿ ಬದಲಾಯಿತು, ನೆನ್ನೆ ಅಂದರೆ ಮಧ್ಯರಾತ್ರಿ 2:30 ಯಾವಾಗ ಬದಲಾಯಿತು, ಅಲ್ಲಿಂದ ಆಚೆಗೆ ಕನ್ಯಾ ರಾಶಿಯವರ ಮನಸ್ಸು ಸ್ವಲ್ಪ ಚಂಚಲತೆ ಆಯಿತು. ಒಂದಷ್ಟು ಭಯದ ವಾತಾವರಣ ಹುಟ್ಟುಕೊಳ್ತು. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೇನೋ ಎಂಬತಕ್ಕಂಥ ಚಿಂತನೆ ನಿಮಗೀಗಾಗಲೇ ಬಂದಾಯಿತು. ಅದಕ್ಕಾಗಿ ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಈ ಸಮಸ್ಯೆಗಳಿಂದ ದಾಟ್ಕೊಳ್ಬೇಕಾದ್ರೆ ಒಂದು ಚಿಟಿಗೆಯಷ್ಟು ಹೆಸರುಬೇಳೆ ಅಥವಾ ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕಿ. ಈ ಪ್ರಕಾರ ಮಾಡೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಮನಸ್ಸು ಚಂಚಲತೆ ಇದೆ. ಮನಸ್ಸಲ್ಲಿ ಸಾಧಾರಣವಾಗಿ ನೀವು ಏನು ಅಂದುಕೊಂಡ್ರೂ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಒಂದು ಆತಂಕ ಇದೆ. ಹಾಗೆ ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಕಳೆದ ದಿನವೂ ಹಾಗೆ ಆಗಿರುತ್ತೆ, ಇವತ್ತೂ ಹಾಗೆ ಇದೆ, ನಾಳೆಗೂ ಹಾಗಾಗುತ್ತೇನೋ ಎಂಬತಕ್ಕಂಥ ಭಯದಲ್ಲಿದೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಅಭಿವೃದ್ಧಿ ಸಿಗಬೇಕಾದ್ರೆ ದುರ್ಗಾ ಸಪ್ತಶತಿ ಪಾರಾಯಣ, ದೀಪ ನಮಸ್ಕಾರ ಅಥವಾ ದುರ್ಗಾದೇವಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು, ಗ್ರಾಮ ದೇವತೆಯ ದರ್ಶನ ಮಾಡ್ತಕ್ಕಂಥದ್ದು, ಒಂದು ಚಿಟಿಕೆ ಬೆಲ್ಲವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ, ಬೆಳಿಗ್ಗೆ ಒಂದು ಚಿಟಿಕೆ, ಸಂಜೆ ಒಂದು ಚಿಟಿಕೆ, ಎಲ್ಲಿ ಇರುವೆಗಳಿದೆಯೋ ಆ ಇರುವೆ ಇರತಕ್ಕಂಥ ಪ್ರದೇಶದಲ್ಲಿ, ಇರುವೆ ಇರುವಂತಹ ಆ ಗ್ರಾಮ ಅಥವಾ ಎಲ್ಲಿರುತ್ತೋ ಆ ಜಾಗಗಳಲ್ಲಿ ಸ್ವಲ್ಪ ಹಾಕಿಬಿಡಿ. ಹಾಕಿ ಇರುವೆ ಆ ಒಂದು ಬೆಲ್ಲವನ್ನು ತಿನ್ನೋದನ್ನು ನೀವು ಕಣ್ಣಲ್ಲಿ ನೋಡಬೇಕು. ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟರೆ ಆಹಾರ ತಿನ್ನೋದನ್ನು ತಾವು ನೋಡಿದ್ರೆ ಮಾತ್ರ ಅಲ್ಲಿ ದೋಷ ಪರಿಹಾರ ಆಗೋದು. ಹಾಗಾಗಿ ತುಲಾರಾಶಿಯವರು ಇವತ್ತು ಬೆಲ್ಲವನ್ನು ಹಾಕಿ ಆ ಬೆಲ್ಲವನ್ನು ಇರುವೆ ತಿನ್ನೋದನ್ನು ನೋಡಬೇಕು. ನೋಡಿದಾಗ ದೋಷ ಪರಿಹಾರ ಆಗುತ್ತೆ, ಇರೋದರಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಗರ್ಭಿತವಾಗಿ ಸಾಕಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿದೆ. ಇವತ್ತು ತಾವು ಏನೇ ಮಾಡಬೇಕಾದರೂ ಮಾಡೋದಕ್ಕೆ ಮುನ್ನ, ಅಂದರೆ ಯಾವುದೇ ಕೆಲಸದ ಬಗ್ಗೆ ಚಿಂತನೆ ಮಾಡೋದಕ್ಕೂ ಮುನ್ನ ಯಾರಾದರೂ ಒಬ್ಬರ ಹಿರಿಯರನ್ನು ಮಾತಾಡಿ, ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಲಿ. ಹಾಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 1 ಗಂಟೆಯಿಂದ 4:20 1 ರಿಂದ 4:20 ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಸಾಕಷ್ಟು ಇರುತ್ತೆ, ಭಯ ಆಗುವಂಥ ಸನ್ನಿವೇಶ ಇರುತ್ತೆ. ಆದಷ್ಟು ಧೈರ್ಯ ತಂದುಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ವ್ಯವಹಾರಗಳು ಮಾಡಬೇಕಾದ್ರೆ ಮತ್ತೊಬ್ಬರ ಸಹಾಯ ಇಟ್ಕೊಂಡೇ ವ್ಯವಹಾರ ಮಾಡಬೇಕು. ಒಂಟಿಯಾಗಿ ಏನೋ ವ್ಯವಹಾರ ಮಾಡ್ತೀನಿ ಅಂದರೆ ಅದು ಲೆಕ್ಕಕ್ಕೆ ಸಿಕ್ಕೋದಿಲ್ಲ, ಅದರಿಂದ ಸಮಸ್ಯೆ ಆಗುತ್ತೆ. ಮತ್ತೊಬ್ಬರ ಜೊತೆಲಿದ್ದಾಗ ವ್ಯವಹಾರ ಮಾಡಿದ್ರೆ ಅದಕ್ಕೊಂದು ಆಧಾರ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸವನ್ನು ಮಧ್ಯಾಹ್ನ 2 ಗಂಟೆಯಿಂದ 6:20 2 ರಿಂದ 6:20 ಒಳ್ಳೆ ಸಮಯ, ಒಳ್ಳೆ ಕಾಲ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಹಾಗೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಈಗಷ್ಟೇ ಶನಿ ಬದಲಾವಣೆ ಆದ್ದರಿಂದ ಇನ್ನು ಪರವಾಗಿಲ್ಲಪ್ಪ, ನಾನೇನು ಚೆನ್ನಾಗಿರ್ಬೋದು, ಭವಿಷ್ಯದಲ್ಲಿ ಒಂದು ಬೆಳಕನ್ನು ಕಾಣಬಹುದು, ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಮನಸ್ಸಲ್ಲಿದ್ದೀರಿ. ಆದರೂ ಇದೆಲ್ಲವೂ ಸತ್ಯವೇ, ನಡೆಯುತ್ತೆ ನಿಜ. ಆದರೆ ಆ ನಡೆಯೋದಕ್ಕೂ ಮುನ್ನ ಪೂರ್ವಭಾವಿಯಾಗಿ ಬಂದು ಒದಗುವಂಥ ಸಮಸ್ಯೆಗಳಿದೆಯಲ್ಲ, ಇಲ್ಲಿ ರಾಹುವಿನಿಂದ ಹಾಗೂ ಚಂದ್ರನಿಂದ ಆಗುವಂಥ ಮನಸ್ಸು ಭಾಳಷ್ಟು ಚಂಚಲತೆಗೊಳ್ಳುತ್ತೆ. ಹಾಗೆ ಒಂದಷ್ಟು ಜವಾಬ್ದಾರಿ ಹೊರಬೇಕಾಗತ್ತೆ. ಹಾಗೆ ಕಾಯಕದಲ್ಲಿ ಹಾಕುವ ಪ್ರತಿ ಹೆಜ್ಜೆಯನ್ನು ಜೋಪಾನವಾಗಿ ಹಾಕಬೇಕಾಗತ್ತೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋ ಯೋಗ ಫಲ ಇದೆ, ಆದರೆ ಮಾಡುವ ಕಾಯಕವನ್ನು ಅರ್ಥೈಸ್ಕೊಂಡು ಮಾಡಬೇಕಾಗಿದೆ. ಇದಕ್ಕಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನೈಶ್ಚರ ಮಂತ್ರವನ್ನೇ ನಿರಂತರ ಪಠನೆ ಮಾಡಬೇಕಾಗಿದೆ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ಶೀಘ್ರದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರ ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಂದಿರತಕ್ಕಂಥದ್ದು, ಚಂಚಲತೆಯಿಂದ ಒದ್ದಾಡುವಂಥದ್ದು, ದೊಡ್ಡ ಜವಾಬ್ದಾರಿ ಕಾಯಕವನ್ನು ನಿಭಾಯಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು, ಏನಾದರೂ ಒಂದು ಕಾಯಕವನ್ನು ಮಾಡಿ ಕೆಲಸವನ್ನು ಮಾಡಿ ಒಂದಷ್ಟು ಹೆಸರು ಮಾಡಬೇಕು, ಕಾರ್ಯವನ್ನು ಸಿದ್ಧಪಡಿಸ್ಕೊಳ್ಬೇಕು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸಬೇಕು. ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳು ನಿಮ್ಮಲ್ಲಿದೆ. ಆದರೆ ಈ ಎಲ್ಲ ಆಲೋಚನೆಗಳಿಗೂ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನನ ಮತ್ತಷ್ಟು ಬಲಪಡಿಸ್ಕೋಬೇಕಾದ್ರೆ ದೇವಿ ಆರಾಧನೆ ಅಥವಾ ದೇವಿಯ ಉಪಾಸನೆ, ಯಾವುದಾದ್ರೂ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡತಕ್ಕಂತಹದ್ದು, ಹಾಗೆ ಸಾಧ್ಯವಾದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂತಹದ್ದು, ಇಂತಹ ಕಾಯಕವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಏನೇ ಆದರೂ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು 4ರಿಂದ 6:20 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಮತ್ತಷ್ಟು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಿಮ್ಮ ಕಾಯಕವನ್ನು ಮಾಡಬೇಕು. ಆಗಷ್ಟೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಆ ಫಲಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ದಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ನಿನ್ನೆಯಷ್ಟೇ ಶನಿ ಬದಲಾವಣೆ ಆದ್ದರಿಂದ ಒಂದಷ್ಟು ಮಾನಸಿಕ ಒತ್ತಡಗಳು ಸಾಕಷ್ಟು ಇದೆ. ನಿಮಗೆ ಸಂಭವಿಸುವಂತಹ ಬಂದೊದಗುವಂತಹ ಎಷ್ಟೇ ಒಂದು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಜವಾಬ್ದಾರಿಯನ್ನು ಸರಿಪಡಿಸ್ಕೊಳ್ಬೇಕು, ಅಥವಾ ಯಾವುದಾದ್ರೂ ಕಾಯಕದಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬೇಕು ಅಂದ್ಕೊಂಡ್ರೆ ಯಾವುದನ್ನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಇಟ್ಕೊಳ್ತೀರಿ. ಸಮಾಧಾನ ಇಲ್ಲದಿದ್ದಾಗಲೇ ಇಂತಹ ಚಂಚಲತೆಗಳು ಸಾಕಷ್ಟು ಆಗುತ್ತೆ. ಈ ಸಮಸ್ಯೆ ಇದ್ದಾಗ ಸಾಧ್ಯವಾದಷ್ಟು ನಿಮ್ಮ ಪಾಕೆಟಲ್ಲಿ ಒಂದು ಹಸಿರು ಬಣ್ಣದ ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು, ಹಾಗೆ ಸಾಧ್ಯವಾದರೆ ಒಂದು ಚಿಟಿಕೆ ಹೆಸರು ಕಾಳನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು, ಅಥವಾ ಹೆಸರು ಕಾಳು ಬೆಲ್ಲವನ್ನು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಉಚ್ಚರಿಸ್ತಕ್ಕಂಥದ್ದು, ಈ ಪ್ರಕಾರವಾದಂಥ ಅನುಷ್ಠಾನಗಳನ್ನು ಮಾಡಿದ್ರೆ ಸಾಕಷ್ಟು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ? ಪ್ರೇಮ್ ಕುಮಾರಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಹಿರಿಯೂರು ತಾಲೂಕು. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆ ಮೇಡಮ್. ಮಾತಾಡಿ, ನಿಮಗೆ ಮಾತಾಡಿ. ಹೃದಯದಿಂದ ನಮಸ್ಕಾರ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನಿಮ್ಗೆ ಒಳ್ಳೇದಾಗ್ಲಮ್ಮ. ನೀವೇ ನನ್ನ ತಾಯಿ ತಂದೆ ಬಂಧು ಬಳಗ ಅಂತ ತಿಳ್ಕೊಂಡ್ರು. ತುಂಬಾ ದಿನದಿಂದ ನಿಮ್ಗೆ ಫೋನ್ ಮಾಡಿದ್ದೆ ಗುರುಗಳೇ, ನಿಮ್ಗೆ ಫೋನೇ ಸಿಗ್ತಿಲ್ಲ. ಹೇಳಮ್ಮ. ನನಗೇನಂತ ಹೇಳಕ್ ಆಗ್ತಿಲ್ಲ, ನಮ್ಮ ಮನೆದು ತುಂಬಾ ಸಮಸ್ಯೆ ಇದೆ ಗುರುಗಳೇ. ಏನ್ ತೊಂದ್ರೆ ಅಮ್ಮ? ಹಲೋ. ಧೈರ್ಯ ತನ್ಕೊಮ್ಮ, ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ. ನೋಡು, ಇಷ್ಟು ದಿವಸ ನೀನು ಫೋನ್ ಪ್ರಯತ್ನ ಪಟ್ಟಿದ್ಯಾ, ನಿನಗೆ ಲೈನ್ ಸಿಕ್ಕಿಲ್ಲ. ಇವತ್ತು ನಿನಗೆ ಲೈನ್ ಸಿಕ್ಕಿದೆ, ಬಹುಶಃ ನಿನ್ನ ಕಷ್ಟ ಪರಿಹಾರ ಆಗ್ಬೋದೇನೋ, ಆಗ್ಲಿಕ್ಕೆ ಇವತ್ತು ಲೈನ್ ನಿನಗೆ ಸಿಕ್ಕಿದೆಯೇನೋ. ಹೇಳ್ತಾಯಿ. ಹೌದು ಗುರುಗಳೇ, ತುಂಬಾ ಮನೆಗೆ ನಮ್ಮ ಮನೆ ಯಜಮಾನ್ರು ತುಂಬಾ ಕೆಲಸ ಇಲ್ಲ, ಏನಿಲ್ಲ, ತುಂಬಾ ಕಿರಿಕಿರಿ ಮಾಡ್ತಿದ್ದಾರೆ. ಅಮ್ಮ, ನಿಮ್ಮ ಮನೆಯವ್ರ ಹೆಸರು ಏನ್ ತಾಯಿ? ಹಲೋ ಗುರುಗಳೇ. ನಿಮ್ಮ ಮನೆಯವ್ರ ಹೆಸರೇನಮ್ಮ? ಓದಯ ಅಂತ ಗುರುಗಳೇ. ಏನ್ ಕೆಲಸ ಮಾಡ್ತಾರಮ್ಮ ಯಜಮಾನ್ರು? ಪ್ಲಂಬಿಂಗ್ ಕೆಲಸ ಮಾಡ್ತಾರೆ ಗುರುಗಳೇ. ಆಯ್ತಮ್ಮ, ಒಂದು ಕೆಲಸ ಮಾಡು. ನಿನ್ನ ಸ್ವರತರಂಗ ಪ್ರಕಾರ ನೀನು ಏನು ಕಷ್ಟ ಅನುಭವಿಸ್ತಿದ್ಯಾ, ನಿಮ್ಮ ಮನೆಯವರ ಪರಿಸ್ಥಿತಿ ಹೇಗಿದೆ, ಮತ್ತೆ ಮುಂದೆ ಏನು ಆಗಬೇಕಾಗಿದೆ, ಇದೆಲ್ಲವನ್ನು ನಾನು ಚಿಂತನೆ ಮಾಡಿದ್ದೇನೆ. ಚಿಂತೆ ಮಾಡಬೇಡ. ಇದೇ ಭಾನುವಾರದ ದಿವಸ ಶ್ರೀನಿವಾಸ ಶರ್ಮರಿಂದ ನಾನು ತಿಳಿಸುವಂತಹ ತಂತ್ರಸಾರವನ್ನು ಕ್ರಮಬದ್ಧವಾಗಿ ನೀವು ಮಾಡ್ಕೊಳ್ಳಿ. ನೋಡಿ, ಇಷ್ಟಕ್ಕೆ ಮುಂಚಿತವಾಗಿ ಒಬ್ಬ ತಾಯಿ ಇದೇ ಥರ ಸಮಸ್ಯೆನ ಹೇಳ್ಕೊಂಡ್ಲು. ಆಕೆಗೂ ಒಂದು ಒಳ್ಳೆ ಪರಿಹಾರ ಬೇಕಿತ್ತು. ಬಹುಶಃ ನಿನ್ನ ಸಮಸ್ಯೆ ನೋಡ್ತಿದ್ರೆ ನಿನ್ನ ಸ್ವರತರಂಗ ಪ್ರಕಾರ
ಈ ಭಾನುವಾರದ ಸಂಚಿಕೆಯಲ್ಲಿ ತಿಳಿಸುವಂಥ ಈ ತಂತ್ರಸಾರವನ್ನು ಬರೀ ತಿಳಿಸೋದಷ್ಟೇ ಅಲ್ಲ, ಕಾರ್ಯಗತ ಮಾಡಿ ತೋರಿಸುವಂತಹದ್ದು. ಈ ಒಂದು ತಂತ್ರಗಳನ್ನು ನೀನು ಮಾಡಿದ್ದೆ ಆದರೆ ಖಂಡಿತ ನೀನು ಒಳ್ಳೆಯ ಯಶಸ್ಸನ್ನು ಕಾಣ್ತೀಯ. ಬಹುಶಃ ಭಗವಂತ ಇಷ್ಟು ದಿವಸ ನೀನು ಫೋನ್ ಕರೆ ಸಿಗದಿದ್ದು ಇವತ್ತು ಸಿಕ್ಕಿದ್ದು ನಿನ್ನ ವಿಚಾರನೂ ಇದೇ ಕಷ್ಟದಲ್ಲಿರೋದ್ರಿಂದ ಇದು ಸೂಕ್ತವಾದಂಥ ಪರಿಹಾರ. ಆದರೆ ಪರಿಹಾರಕ್ಕೆ ಏನು ಬೇಕು ಏನು ಬೇಡ ಅಂತ ನಾಳಿನ ಸಂಚಿಕೆಯಲ್ಲಿ ಕ್ರಮಬದ್ಧವಾದಂಥ ಔಷಧಿ ಅಂದರೆ ಬೇಕಾಗಿರೋ ಪದಾರ್ಥ ಮೊದಲೇ ತಿಳಿಸ್ತೀವಿ. ಆ ಪದಾರ್ಥಗಳನ್ನ ಸಿದ್ಧಿ ಮಾಡ್ಕೊ. ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರು ಏನು ಮಾಡ್ತಾರೆ ಆ ಕ್ರಮವನ್ನು ನೀವು ಮನೆಯಲ್ಲಿ ಮಾಡಿ ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ನಿನ್ನ ಕಷ್ಟ ಆದಷ್ಟು ಬೇಗ ದೂರ ಆಗಲಿ, ನಿಮ್ಮ ಮನೇಲಿ ನಗನಗ್ತಾ ಇರುವಂಥದ್ದಾಗಲಿ, ಆ ತಾಯಿ ರಾಜರಾಜೇಶ್ವರಿ ಅನುಗ್ರಹ ನಿಂಗೆ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ತಾಯಿ ಒಳ್ಳೇದಾಗ್ಲಮ್ಮ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬುಧವಾರ ಲಕ್ಷ್ಮೀ ವೆಂಕಟೇಶ್ವರ ಭಗವಂತ ತಿರುಮಲ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಅದರಲ್ಲಿ ಬಹಳ ವಿಶೇಷವಾಗಿ ಅಮೃತ ಬಿಂದು ಮಹೋತ್ಸವ ಬಹಳ ಅದ್ಭುತಕರವಾಗಿ ನಡೀತಾ ಇರತಕ್ಕಂಥದ್ದಿದೆ. ಈಗಾಗಲೇ ಸಾಕಷ್ಟು ಜನ ವೀಕ್ಷಕರು ತಾವೆಲ್ಲರೂ ಕೂಡ ಪತ್ರವನ್ನು ಬರೆದಿರ್ತಕ್ಕಂಥವ್ರಿದ್ದೀರಿ, ಕರೆಯನ್ನು ಕೂಡ ಮಾಡಿರ್ತಕ್ಕಂಥವ್ರಿದ್ದೀರಿ. ಈಗಾಗಲೇ ಪತ್ರಗಳನ್ನು ಬರೆದಿರ್ತಕ್ಕಂಥವ್ರಿಗೆ ಅಮೃತ ಬಿಂದುವನ್ನು ಆ ಒಂದು ಉಡುಗೊರೆಯನ್ನು ಕಳಿಸ್ತಕ್ಕಂಥ ಕೆಲಸವೂ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಅದನ್ನು ಕೂಡ ಪ್ರಾರಂಭ ಆಗುತ್ತೆ. ಇನ್ನು 680 ಜನಕ್ಕೆ ಇವತ್ತು ಬೆಳಗಿನ ಫೋನ್ ಕರೆ ಅಮೃತ ಬಿಂದು ಸಂಸ್ಥೆಯಿಂದ 680 ಜನಕ್ಕೆ ಕಳಿಸಿದ್ದೀವಿ, ನಾವು ಕಳಿಸ್ಬಿಟ್ಟಿದ್ದೇವೆ. ಅದೊಂದು ಸಂತೋಷದ ವಿಚಾರ. ಯಾಕೆಂದ್ರೆ ಬರೀ ಹೇಳೋದಷ್ಟೇ ಅಲ್ಲ, ಕೇಳೋದಷ್ಟೇ ಅಲ್ಲ, ಅದನ್ನ ಕಾರ್ಯಗತ ಮಾಡ್ಬೇಕಲ್ಲ. ಮಾಡಿದಾಗಷ್ಟೇ ಗೊತ್ತಾಗುತ್ತೆ. ಅಂದ್ರೆ ಕಾಗದಗಳು ಬಂದಿರತಕ್ಕಂಥದ್ದನ್ನ ನಾವೇನು ಓದಿ ಅಲ್ಲಿ ಪಕ್ಕದಲ್ಲಿ ಇಡ್ತೀವಿ, ಅದು ವಿಲೇವಾರಿ ಮಾಡಿರ್ತೀವಿ, ಅದಕ್ಕೆ ಅವರು ಕಳಿಸುವಂತಹ ಪ್ರಕ್ರಿಯೆಯಲ್ಲಿ ತುಂಬಾ ಚೆನ್ನಾಗಿ ಅವರು ನಿಪುಣರಾಗಿದ್ದಾರೆ. ಒಳ್ಳೇದು. 680 ಜನಕ್ಕೆ ಇಲ್ಲಿ ಕಳಿಸಿದ್ದಾರೆ ಅಂದ್ರೆ ಬಹುಶಃ ಇನ್ನೂ ನಾವು 15 ದಿವಸ ಈಗ ಶುರು ಮಾಡಿ 3 ದಿವಸ ಆಯ್ತಾ, ಇನ್ನೊಂದು ಸ್ವಲ್ಪ ದಿವಸ, ಇನ್ನು 15 ದಿವಸ ಅಂದ್ರೆ ಬಹುಶಃ 1000ಗಳು ದಾಟುತ್ತೆ. ಒಳ್ಳೇದಾಗ್ಲಿ. ಸಂಸ್ಥೆ 10 ಜನಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ಇರಲಿ. ಒಳ್ಳೇದಾಗ್ಲಿ. ಶುರು. ಅದೇ ರೀತಿ ಇವತ್ತಿನ ದಿವಸ ಅಮೃತ ಬಿಂದುವನ್ನು ಬರೀ ದೊಡ್ಡವ್ರು ಮಾತ್ರ ತಗೊಳ್ಳೋದಲ್ಲ, ಯುವಕರು ತಗೊಳ್ಬೇಕು ಅನ್ನತಕ್ಕಂಥ ಒಂದು ಸಂದೇಶವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಇವತ್ತಿನ ದಿವಸ ಬರೀ ತಗೊಳ್ಬೇಕು ಅಂತ ಹೇಳೋದಲ್ಲ, ನಾನು ಕೂಡ ಇನ್ಮೇಲೆ ಪ್ರತಿನಿತ್ಯ ಬೆಳಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಸ್ಪೂನ್ ಅಮೃತ ಬಿಂದುವನ್ನು ನಾನು ಕೂಡ ಸ್ವೀಕರಿಸ್ತೀನಿ. ಯಾಕೆಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥಗಳನ್ನು ಸ್ವೀಕರಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅದಕ್ಕೋಸ್ಕರ ಅಮೃತ ಬಿಂದುವನ್ನು ಇವತ್ತಿನ ದಿವಸ ನಾನು ಕೂಡ ಸ್ವೀಕರಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಅಮೃತ ಬಿಂದುವನ್ನು ಬೆಳಗ್ಗಿನ ಜಾವ ಖಾಲಿ ಹೊಟ್ಟೆನಲ್ಲಿ ಸ್ವೀಕರಿಸ್ತಕ್ಕಂಥದ್ದು ಬಹಳ ಉತ್ತಮ. ಖಾಲಿ ಹೊಟ್ಟೆನಲ್ಲಿ ಸ್ವೀಕರಿಸಿದ್ದಾದ ನಂತರ ಒಂದು ಸ್ವಲ್ಪ ಮಾತ್ರ ಸಮಯ ಕೊಟ್ಟು ಅದಾದ ಮೇಲೆ ಏನಾದರೂ ತಾವು ಪದಾರ್ಥಗಳನ್ನು, ಆಹಾರಗಳನ್ನು ತಾವು ಸ್ವೀಕರಿಸಬೇಕು. ಖಾಲಿ ಹೊಟ್ಟೆಲಿ ಅದೇ ರೀತಿ ಇರ್ತಕ್ಕಂಥದ್ದು ಬೇಡ. ಯಾಕೆ ಅಂದರೆ ಮೆಡಿಸಿನ್ ಬಹಳ ಸ್ಟ್ರಾಂಗ್ ಆಗಿರುವ ಕಾರಣದಿಂದ ಅದು ನಿಮ್ಮ ದೇಹವನ್ನು ಸುಸ್ತಾದರೂ ಕೂಡ ಮಾಡಬಹುದು. ಅದಕ್ಕೋಸ್ಕರ ಅಮೃತ ಬಿಂದು ಬಹಳ ರುಚಿಯಾಗಿದೆ, ಬಹಳ ಅದ್ಭುತಕರವಾಗಿದೆ ಅಂತ ಹೇಳ್ಬೋದು. ಸ್ವೀಕರಿಸಿ ತಾವೇ ನೋಡಬೇಕು. ಅದಕ್ಕೆ ಆ ಜವಾಬ್ದಾರಿ ನೀವೇ ತಗೊಳ್ಳಿ. ಅಂದರೆ ಆರೋಗ್ಯವನ್ನು ಚೆನ್ನಾಗಿಡುತ್ತೆ. ಯುವಕ ಪಡೆ ಏನು ಮಾಡ್ತಿದೆ ಇತ್ತೀಚೆಗೆ, ಸ್ವಲ್ಪ ನಾಲಿಗೆ ರುಚಿ, ಬಾಯಿ ರುಚಿಗೆ ಹಿಂದಿನ ದಿವಸ ರಾತ್ರಿ ಅದು ಇದು ತಿಂದಿರ್ತೀರಿ ನೋಡಿ. ಯಾವೊಬ್ಬ ವ್ಯಕ್ತಿಗೆ ಸರಿಯಾದ ಡೈಜೆಷನ್ ಆಗೋದಿಲ್ಲ, ಯಾವ ವ್ಯಕ್ತಿಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಮತ್ತು ಹುಳಿ ತೇಗ್ ಬರ್ತಕ್ಕಂಥದ್ದು, ಕಮರು ತೇಗ್ ಬರ್ತಕ್ಕಂಥದ್ದು, ಎದೆ ಉರಿ ಬರ್ತಕ್ಕಂಥದ್ದು, ಕೆಲವರು ಹೊಟ್ಟೆ ನೋವು ಅಂತ ಬರುತ್ತೆ. ಹೊಟ್ಟೆ ನೋವು ಬಂದಾಗ ಈ ದೇಹಕ್ಕೆ ಹೊಟ್ಟೆ ನೋವು ಬಂದಾದ್ಮೇಲೆ ಆ ಬಂದವ್ರಿಗೆ ಗೊತ್ತು ಆ ಬಾಧೆ ಏನು ಅಂತ. ಯಾರು ಹೊಟ್ಟೆ ಮೇಲೆ ಕೈ ಇಡೋಕ್ಕಾಗೋದಿಲ್ಲ. ಹೊಟ್ಟೆ ಮೇಲೆ ಧರಿಸಿರ್ತಕ್ಕಂಥ ವಸ್ತ್ರಗಳು ಸಹಿತ ಸ್ವಲ್ಪ ಸರಿಸಿದ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಬಂದ್ಬಿಡುತ್ತೆ. ಅಂದರೆ ಅಷ್ಟು ನೋವು ಒದ್ದಾಡುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಅದಾಗಬಾರ್ದು ಅಂದರೆ ಒಂದು 15 ದಿನಗಳ ಕಾಲ, 15 ದಿನ ನಿರಂತರವಾಗಿ ಅಮೃತ ಬಿಂದು ಡೈಲಿ ನೀವು ಬೆಳಗ್ಗೆ ಮತ್ತು ರಾತ್ರಿ ಸೇವನೆ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಕರುಳುಗಳಲ್ಲಿರ್ತಕ್ಕಂಥದ್ದು ಏನೆಲ್ಲ ಇದೆ ವೇಸ್ಟೇಜು ಎಲ್ಲ ಹೊರಬರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಹೊಟ್ಟೆ ಚೆನ್ನಾಗಿದ್ದರೆ ಮುಖದಲ್ಲಿ ಕಾಂತಿ ಇರುತ್ತೆ. ಹೊಟ್ಟೆ ಚೆನ್ನಾಗಿದ್ದರೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ.
ಹೊಟ್ಟೆ ಪ್ರಾಬ್ಲಮ್ ಇತ್ತು ಅಂದರೆ ಆ ದಿನ ಪೂರ್ತಿ ನಮಗೆ ನಾಶ ಆಗಿಬಿಡುತ್ತೆ. ಅದಾಗಬಾರ್ದು, ಒಳ್ಳೆಯದಾಗಿ ತಿಳಿಸಿ. ಹೌದು, ಇಷ್ಟು ಹೊತ್ತಿನವರೆಗೂ ಕೂಡ ತಾವೆಲ್ಲರೂ ಕೂಡ ಅಮೃತ ಬಿಂದು ಮಹೋತ್ಸವದ ಬಗ್ಗೆ ತಾವೆಲ್ಲರೂ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ರಿ. ಅದರ ಜೊತೆ ನಾನು ಕೂಡ ಅಮೃತ ಬಿಂದುವನ್ನು ಸ್ವೀಕರಿಸಿದೆ. ಯುವಕರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಗುರುಗಳೇ ನಾನು ಇದನ್ನು ಕೂಡ ಹೇಳಬೇಕು. ಯಾಕೆಂದರೆ ಸಿಕ್ಕಾಪಟ್ಟೆ ಎಲ್ಲರೂ ನನಗೆ ಬಂದಿರೋ ಒಂದಷ್ಟು ಮಾಹಿತಿಗಳೇನಪ್ಪ ಅಂದರೆ, ಮಾತೆತ್ತಿದ್ರೆ ಮನೆಯಲ್ಲಿ ಸುಸ್ತು ಮನೇಲಿ ಮಲ್ಕೊಳ್ಳೋದು, ಇಲ್ಲಾಂದರೆ ಬೇರೆ ಏನಾದರೂ ಆಚೆ ಕಡೆ ಹೋಗಬೇಕು ಅಂದರೆ ಆಲಸ್ಯತನ ತೋರಿಸೋದು, ಯಾವಾಗ ನೋಡಿದ್ರು ಮನೆಯಲ್ಲೇ ಇರೋದು. ಏನು ಸಮಸ್ಯೆ ಆಗ್ತಾ ಇದೆ, ಇಲ್ಲ ನಮ್ಗೆ ಆಚೆ ಹೋಗೋಕ್ಕಾಗ್ತಾ ಇಲ್ಲ, ಸುಸ್ತು. ಅದಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಯಾಕೆ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೋ ಮಹಾಮಾರಿ ಕಾಯಿಲೆ ಮತ್ತೆ ಎಲ್ಲೋ ನಮ್ಮ ಭಾರತಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ. ಈಗಾಗಲೇ ಸಾಕಷ್ಟು ಜನ ನೋವನ್ನು ತಿಂತಾ ಇದ್ದಾರೆ. ಅದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಅಮೃತ ಬಿಂದುವನ್ನು ತಾವು ಈಗಲಿಂದನೇ ಸೇವನೆಯನ್ನು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳು ಕೂಡ ಜಾಸ್ತಿ ಆಗುತ್ತೆ. ಯುವಕರು ತಾವೆಲ್ಲರೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಒಂದೇ ಒಂದು ಅದರಲ್ಲಿ ನಾವು ಸ್ಪೂನನ್ನು ಕೊಟ್ಟಿದ್ದೀವಿ, ಅದು ಒಂದೇ ಒಂದು ಸ್ಪೂನ್ ತಾವು ಸ್ವೀಕರಿಸಿದ್ದೆ ಆದರೆ ಅವತ್ತಿಡೀ ದಿವಸ ಕೂಡ ತಾವು ಫ್ರೆಶ್ ಆಗಿ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಸಕ್ತಿಯುಕ್ತರಾಗಿ ಕೆಲಸವನ್ನು ಮಾಡ್ತಾರೆ ಎಂಬತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ತಿಳಿಸ್ತೀನಿ ಗುರುಗಳೇ. ತಾವೆಲ್ಲರೂ ಕೂಡ ಇದನ್ನು ತಿಳ್ಕೊಳ್ಬೇಕು. ಇನ್ನು ಇದರ ಜೊತೆಗೆ ಗುರುಗಳು ಈಗಾಗಲೇ ತಿಳಿಸಿರ್ತಕ್ಕಂಥದ್ದಿದೆ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ. ಈ ಬಾರಿ ಭಾನುವಾರದ ಕಾರ್ಯಕ್ರಮ ನಿಜಕ್ಕೂ ಬಹಳ ವಿಭಿನ್ನ ರೀತಿಯಲ್ಲೇ ಇರತಕ್ಕಂಥದ್ದಿದೆ. ತಂತ್ರಸಾರವೂ ಕೂಡ ಅಷ್ಟೇ ಅದ್ಭುತಕರವಾಗಿರ್ತಕ್ಕಂಥದ್ದು, ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ತಪ್ಪದೇ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಯಾಕೆ ಅಂದರೆ ಈ ಬಾರಿ ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರದಲ್ಲಿ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿನಾಗಿ ತಮಗಿರ್ತಕ್ಕಂಥ ಮಾನಸಿಕ ಸಮಸ್ಯೆಗಳು ಕೂಡ ಆದಷ್ಟು ಬೇಗ ದೂರ ಆಗ್ತಕ್ಕಂಥದ್ದಿರುತ್ತೆ. ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ತಾವೆಲ್ಲರೂ ಕೂಡ ತಪ್ಪದೆ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿಫಲದ ಗುರುಗಳೇ, ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ಗುರುಗಳೇ ನಾನು ನಾಳೆ ತಿಳಿಸ್ತೀನಿ ಅಂತ ಅನ್ಕೊಂಡಿದ್ದೆ. ನಾಳೆ ಬೇಡ, ವ್ಯವಸ್ಥೆ ಇವತ್ತೇ ತಿಳಿಸೋಣ. ಆಯ್ತು. ಈ ಒಂದು ತಂತ್ರ, ಈ ಬಾರಿ ಭಾನುವಾರದ ತಂತ್ರಸಾರ ಸಾರ್ವತ್ರಿಕವಾಗಿ ಯಾವುದೇ ಸಮಸ್ಯೆ ಅನ್ನೋದಕ್ಕಿಂತ ಪರ್ಟಿಕ್ಯುಲರ್ ಆಗಿ ವಾಸ್ತುಗೃಹದಲ್ಲಿ ನೋಡಿ, ಕೆಲವೊಂದು ಸರ್ತಿ ಏನಾಗುತ್ತೆ, ಕೆಲವು ವಾಸ್ತುಗೆ ಸಂಬಂಧಪಟ್ಟ ದೋಷಗಳು ಅಂತಕ್ಕಂಥದ್ದಿರುತ್ತೆ. ಆ ವಾಸ್ತುಗೆ ಸಂಬಂಧಪಟ್ಟ ದೋಷ ಹೇಗೆ ಬರುತ್ತೆ ಅಂದರೆ, ಮನುಷ್ಯನ ಈ ಕಣ್ಣಿದೆಯಲ್ಲ, ಕಣ್ಣಿಲ್ಲ ಅಂದರೆ ಖಂಡಿತ ಜಗತ್ತೇ ಇಲ್ಲ. ಆ ಜಗತ್ತನ್ನು ನೋಡುವಂತಹದ್ದು ಕಣ್ಣು. ಆದರೆ ಸುಂದರವಾದಂತಹದ್ದು, ಒಳ್ಳೆಯದನ್ನು ಮತ್ತು ಬೇಕಾಗಿರ್ತಕ್ಕಂಥದ್ದನ್ನು ಇನ್ನೊಬ್ಬರ ಹಿತಕ್ಕಾಗಿ ಅಥವಾ ನಿಮ್ಮ ಖುಷಿಗಾಗಿ ಈ ಕಣ್ಣಿರಬೇಕೇ ವಿನಃ ಈ ಕಣ್ಣಿನಿಂದ ಇನ್ನೊಬ್ಬರು ದೋಷ ಉಂಟಾಗಬಾರ್ದು. ಕೆಲವೊಬ್ಬರು ವಾಸ್ತುಗೃಹಕ್ಕೆ ಹೊರಟ ತಕ್ಷಣ ಆ ಜಾಗ ನೋಡಿದ ತಕ್ಷಣ ಹಬ್ಬ ಅಂತೀರಿ, ಅಂದ ತಕ್ಷಣ ನಿಮ್ಮ ಕಣ್ಣಲ್ಲಿರ್ತಕ್ಕಂಥ ರಾವು ಆ ವಾಸ್ತುಗೃಹದ ಮೇಲೆ ಬೀಳುತ್ತೆ. ಇದು ಸತ್ಯ. ಅಂದರೆ ಯಾರನ್ನೂ ದೂಷಣೆ ಮಾಡ್ತಿಲ್ಲ ನಾನು, ಆದರೆ ಅರ್ಥ ಮಾಡ್ಕೊಳ್ಳಿ. ಅದನ್ನು ಹಬ್ಬ ಅನ್ನೋದಕ್ಕಿಂತ ಚೆನ್ನಾಗಿದೆ, ಒಳ್ಳೇದಾಗಲಿ, ನಿಮ್ಮನೆ ದೇವರ ಆಶೀರ್ವಾದ ನಿಮ್ಗೆ ಒಳ್ಳೇದಾಗಲಿ ಅಂತ ನಾವು ಮಾತಾಡಬೇಕು. ಆದರೆ ಮನಸ್ಸಲ್ಲೇ ಲೆಕ್ಕ ಹಾಕ್ಬಿಡ್ತೀವಲ್ಲ ನಾವು, ಕಣ್ಣಿನ ದೃಷ್ಟಿಗೆ ಕಲ್ಲು ಕರಗುತ್ತೆ ಅಂತಹದ್ರಲ್ಲಿ ಈ ದೃಷ್ಟಿ ಬರ್ತಕ್ಕಂಥದ್ದು. ಇನ್ನು ಎರಡನೇದು, ವ್ಯಕ್ತಿ ತಾನು ಮಾಡುವ ಕಾಯಕ, ತಾನು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ, ಏನು ಕೆಲಸ ಮಾಡ್ತಾರಪ್ಪ ಮನುಷ್ಯ, ಹೇಗಿದ್ದಾನಪ್ಪ, ಈ ಥರ ಮುಂದೆ ಬಂದ್ಬಿಟ್ಟಲ್ಲ, ನಾವು ಹಂಗೆ ಬರ್ಲಿಕ್ಕೆ ಆಗ್ತಿಲ್ವಲ್ಲ, ಅಂತಹ ಮನಸ್ಥಿತಿಗೂ ಆ ವ್ಯಕ್ತಿ ಕರಗು ಹೋಗ್ತಾನೆ. ಅಲ್ಲೂ ಕರಗ್ತಾನೆ, ಇಲ್ಲೂ ಕರಗುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಉಪಯುಕ್ತ ಮಾಹಿತಿ, ಔಷಧಿ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬರೆದಿಟ್ಟಿದ್ದೀನಿ. ಇದನ್ನು ನಿನ್ನ ಕಡೆಯಿಂದನೇ ತಿಳಿಸ್ಬಿಡಪ್ಪ. ಹೌದು, ಒಳ್ಳೆಯದಾಗಲಿ. ಮತ್ತೀಗ ಮನೋಗತ ಪ್ರಶ್ನಾತಂತ್ರ ವಿಭಾಗವನ್ನು ಮುಂದುವರಿಸೋಣ. ಇಂದಿನ ಭಾಗದಲ್ಲಿ ಗುರುಗಳು ಈಗಾಗಲೇ ಇನ್ನ ತಡ ಮಾಡತಕ್ಕಂಥದ್ದು ಬೇಡ, ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ಆದಷ್ಟು ಬೇಗ ತಿಳಿಸ್ಬಿಡಿ, ಈಗಲಿಂದನೇ ಅವರೆಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ವಿಚಾರಕ್ಕಾಗಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಮಣ್ಣಿನ ಕುಡಿಕೆಯನ್ನು 4 ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಮಣ್ಣಿನ ಕುಡಿಕೆ ಒಂದು ಸ್ವಲ್ಪ ಚಿಕ್ಕದಾಗಿದ್ರು ಕೂಡ ಪರವಾಗಿಲ್ಲ, ಚಿಕ್ಕದು, ದೊಡ್ಡದು ಬೇಡ, ಚಿಕ್ಕದು ಇದ್ರೆ ಸಾಕು. ಅಂದ್ರೆ ತೀರಾ ಇಷ್ಟು ದೊಡ್ಡದಿರತಕ್ಕಂಥದ್ದು ಮತ್ತೆ ಅದಕ್ಕಿಂತ ದೊಡ್ಡದಿರತಕ್ಕಂಥದ್ದು ಅದೆಲ್ಲ ಸಂಶಯಗಳು ಕೂಡ ಬರುತ್ತೆ. ಅದು ಯಾವುದನ್ನು ಕೂಡ ಬೇಡ, ಸಣ್ಣದಾಗಿರ್ತಕ್ಕಂಥದ್ದು, ನಿಮ್ಮ ಬೊಗಸೆ ಎಷ್ಟಿದ್ರೆ ಸಾಕು. ಆ ಒಂದು ಚಿಕ್ಕದು ಮಕ್ಕಳ ಆಟಿಕೆಗಳಂತಾನೆ ಬರುತ್ತೆ. ಗ್ರಂಥಿಗೆ ಅಂಗಡಿಗಳಲ್ಲಿ ಅಂದ್ರೆ ಅರಿಶಿನ ಕುಂಕುಮವನ್ನ ಮಾರುವಂತ ಸಾನ್ನಿಧ್ಯಗಳಲ್ಲಿ ಈ ಒಂದು ಸಣ್ಣ ಮಣ್ಣಿನ ಕುಡಿಕೆಗಳು ಇಷ್ಟೇ ಚಿಕ್ಕದಾಗಿ ಸಿಗುತ್ತೆ. ಅದೇ ಸಿಕ್ಕದು. ನೀವು ತೋರಿಸುವಾಗ ಈ ಸೈಜ್ ತೋರಿಸಬಾರ್ದು, ಇಲ್ಲ, ಚಿಕ್ಕದೇ ಇರಬೇಕು. ಯಾಕೆಂದ್ರೆ ಈ ತಂತ್ರಗಳಿಗೆಲ್ಲ ಸಣ್ಣದೇನೆ. ಮತ್ತೆ ಇದ್ರ ಜೊತೆಗೆ ಕಪ್ಪು ವಸ್ತ್ರ, ಕೆಂಪು ವಸ್ತ್ರ, ಇಷ್ಟೇ ಕಪ್ಪು ವಸ್ತ್ರ ಚಿಕ್ಕದಾಗಿ ಒಂದು 4 ಇಂಚಷ್ಟು 2 ಪೀಸು, 2 ಪೀಸು 4 ಇಂಚಷ್ಟು ಕೆಂಪು ವಸ್ತ್ರ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆಯ್ತು, ಸರಿ.
ಮಣ್ಣಿನ ಕುಡಿಕೆ 4 ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಳಿ. ಈಗಾಗಲೇ ಗುರುಗಳವರು ತಿಳಿಸಿದ ಹಾಗೆ ನಿಮ್ಮ ಅಂಗ ಎಷ್ಟಗಲ ಇಷ್ಟಿದ್ರೆ ಸಾಕು. ಕೆಂಪು ವಸ್ತ್ರ ಮತ್ತು ಕಪ್ಪು ವಸ್ತ್ರವನ್ನ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇದಾದ ಮೇಲೆ ಎಡಮುರಿ ಮತ್ತು ಬಲಮುರಿ, ಎಡಮುರಿ 2 ಸಿದ್ಧಪಡಿಸಿಟ್ಕೊಳ್ಳಿ, ಬಲಮುರಿ 2 ಸಿದ್ಧಪಡಿಸಿಟ್ಕೊಳ್ಳಿ. ಮತ್ತು ಬಿಳಿ ಸಾಸಿವೆ ಒಂದು 4 ರಿಂದ 5 ಚಿಟಿಕೆ ಬಿಳಿ ಸಾಸಿವೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಅದಾದ ಮೇಲೆ ಏಲಕ್ಕಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇದಾದ ಮೇಲೆ ಗಾಜಿನ ಸಾಂಬ್ರಾಣಿ ಅಂದರೆ ತಾವೆಲ್ಲರೂ ಗ್ರಂಥಿಗೆ ಅಂಗಡಿಗೆ ಹೋದರೆ ಸಾಂಬ್ರಾಣಿ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ತಾವು ನೋಡಲಿಕ್ಕೆ ಗಾಜಿದ್ದಂಗಿರುತ್ತೆ. ಆ ಗಾಜಿನ ಸಾಂಬ್ರಾಣಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಆಮೇಲೆ ಹಾಲ್ಮಡ್ಡಿ ಅಂತಿದೆ. ಹಾಲ್ಮಡ್ಡಿ ಎಂಬತಕ್ಕಂಥದ್ದು ಕೂಡ ಗ್ರಂಥಿಗೆ ಅಂಗಡಿನಲ್ಲಿ ಸಾಧಾರಣವಾಗಿ ಸಿಗ್ತಕ್ಕಂಥದ್ದೇ. ಹಾಲ್ಮಡ್ಡಿ ಎಂಬತಕ್ಕಂಥ ಮಾತನ್ನ ಕೇಳಿದ ತಕ್ಷಣ ಅಯ್ಯೋ ಗುರುಗಳು ಇದೇನೋ ಹೇಳ್ಬಿಟ್ರಲ್ಲ, ನಮಗೆ ಗೊತ್ತಾಗ್ಲಿಲ್ವಲ್ಲ. ಇವತ್ತು ಇಲ್ಲಿ ಬೇಕಾಗಿರೋ ಇಷ್ಟು ಪದಾರ್ಥವನ್ನ ನಾಳಿನ ಕಾರ್ಯಕ್ರಮದಲ್ಲಿ ಅದನ್ನ ತೋರಿಸ್ತೀನಿ. ಆಯ್ತು. ಯಾಕೆಂದ್ರೆ ಹಾಲ್ಮಡ್ಡಿ ಅನ್ನೋದು ಹೊಸ ಪದ ಇಲ್ಲಿದೆ. ಅದು ಕೆಲವರು ಗೊತ್ತಿರೋದಿಲ್ಲ. ಅದರಿಂದ ಹಾಲ್ಮಡ್ಡಿನ ಇವತ್ತು ನೀವು ತಂದು ನಾಳೆ ತೋರಿಸ್ಬೇಕು. ಸರಿ ಗುರು, ಒಮ್ಮೆ ನಾನೇ ಹೇಳ್ಬಿಡ್ತೀನಿ ಅದರದ್ದು. ಯಾಕೆಂದ್ರೆ ಹೇಳಿದ್ರೆ ಚೆನ್ನಾದು. ಬಿಳಿ ಸಾಸಿವೆ, ಹಾಲ್ಮಡ್ಡಿ, ಗಾಜಿನ ಸಾಂಬ್ರಾಣಿ, ಮುಟ್ಟಿದ್ರೆ ಮುನಿ, ಮನೆ ಮುಂದೆ ಇರತಕ್ಕಂಥದ್ದು, ಟಚ್ ಮಿ ನಾಟ್, ಓಡಾಡೋ ದಾರಿಯಲ್ಲಿ ಸಿಗುವಂಥದ್ದು, ಬಿಳಿ ಎಕ್ಕದ ಹೂ 4, ಬಿಳಿ ಎಕ್ಕದ ಎಲೆ 4, ಬಿಳಿ ಎಕ್ಕದ ಎಲೆ, ಅದರ ಜೊತೆಗೆ ಒಂದಿಷ್ಟು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟು, ಅಂದರೆ ನಿಮ್ಮ ಹೆಬ್ಬೆಟ್ಟಿನ ಗುರುತು ಆ ಅಕ್ಕಿ ಹಿಟ್ಟಿನಲ್ಲಿ ಆ ಎಲೆ ಮೇಲೆ ಇರಬೇಕು. ಅದಕ್ಕಾಗಿ ಬಿಳಿ ಎಕ್ಕ, ಅಕ್ಕಿ ಹಿಟ್ಟು. ಆಮೇಲೆ ಮಣ್ಣಿನ ಹಣತೆ ಒಂದೇ ದೀಪ ಸಾಕು. ಆಮೇಲೆ ಕೆಂಪು ಅನ್ನವನ್ನು 1 ಹಿಡಿ ಅಕ್ಕಿ ಅನ್ನ ಮಾಡ್ಕೊಳ್ಳಿ. ಅದನ್ನು 3 ಭಾಗ ಮಾಡಿ, 1 ಹಿಡಿಯಷ್ಟು ಅನ್ನ ಮಾಡಿಕೊಂಡು 3 ಭಾಗ ಮಾಡಬೇಕು. 3ರಲ್ಲಿ 1 ಹಿಡಿಯಷ್ಟು ಕೆಂಪನ್ನು ಮಾಡ್ಕೋಬೇಕು, 1 ಹಿಡಿಯಷ್ಟು ಕಪ್ಪನ್ನು ಮಾಡ್ಕೋಬೇಕು, 1 ಹಿಡಿಯಷ್ಟು ಅದನ್ನು ಬಿಳಿ ಅನ್ನವಾಗಿ ಇಟ್ಕೊಂಡಿರ್ಬೇಕು. ಇದು ಕಪ್ಪು ಅನ್ನವನ್ನು ಹೇಗೆ ತಯಾರಿಸ್ಕೊಳ್ಬೇಕು? ಕಪ್ಪನ್ನು ಸಾಮಾನ್ಯಕ್ಕೆ ತಯಾರು ಮಾಡ್ಕೊಳ್ಳೋದು ಇಜ್ಜಲ್ ಪುಡಿನೂ ಹಾಕ್ತಾರೆ, ಅಥವಾ ಕಪ್ಪು ಅನ್ನೋದೇ ಸಿಗುತ್ತೆ, ಕಪ್ಪು ಅಂಶ ಸಿಗುತ್ತೆ. ಅದು ಗ್ರಂಥಿಗಳಲ್ಲಿ ಸಿಗುತ್ತೆ. ಅದನ್ನೇ ಕಪ್ಪು ಬಣ್ಣವನ್ನ ಪುಡಿನ ಅದಕ್ಕೆ ಹಾಕೊಳ್ಳೋದು, ಅನ್ನಕ್ಕೆ ಹಾಕೊಂಡು ಕಲಿಸಬೇಕು. ಇದು ಈ ತಂತ್ರಗಳು ಯಾತಕ್ಕೆ ಅಂದರೆ ಇದರಿಂದ ಮಾಡೋದು ಬಹಳ ಬೇಗ ಆ ಒಂದು ಅಂಶಗಳಿಗೆ ಯಾವುದಕ್ಕೆ ಯಾವ್ದು ನೈವೇದ್ಯ ಕೊಡಬೇಕು, ಯಾವುದಕ್ಕೆ ಯಾವ್ದು ಉಪಯೋಗ ಮಾಡಬೇಕು ಅದನ್ನು ಅದೇ ಮಾಡಬೇಕು. ಇದಕ್ಕೆ ಪರ್ಯಾಯವಾಗಿ ನಾವು ಇನ್ನೇನೋ ಮಾಡ್ತೀವಿ ಅಂದ್ರೆ ಅಲ್ಲ. ಮತ್ತೆ ಇದು ನಾನು ಸೃಷ್ಟಿಪಡಿಸಿರ್ತಕ್ಕಂಥದ್ದಲ್ಲ. ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ ಮತ್ತು ಅನುಭವ ಇದೆ. ಇದರಲ್ಲಿ ಮಾಡಿ ಕೆಲಸ ಗೆದ್ದಿರ್ತಕ್ಕಂಥ ಅವರ 10 ಜನದ ಮಾತನ್ನು ಆಲಿಸಿ ಅನಂತರ ಇದನ್ನು ತಿಳಿಸುವಂಥದ್ದು. ಈ ವೇದಿಕೆಯಲ್ಲಿ ಏನೇ ತಿಳಿಸಬೇಕಾದರೂ ಸಂಪೂರ್ಣವಾದ ಮಾಹಿತಿ ಇದ್ದು, ಸಂಪೂರ್ಣವಾದಂತಹ ಅನುಭವ ಅಲ್ಲಿದ್ದು, 10 ಜನದ ಒಳಿತಾಗಿದೆ ಎಂಬತಕ್ಕಂಥ ಮಾತು ಮಾತ್ರ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ಸಿಗಬೇಕಿದು. ಇನ್ನು ದಾರದ ಉಂಡೆ 1, ಅಕ್ಕಿ ಹಿಟ್ಟು, ಇದಿಷ್ಟನ್ನು ವ್ಯವಸ್ಥೆ ನೀವು ಮಾಡಿಟ್ಕೊಳ್ಳಿ. ಭಾನುವಾರದ ಸಂಚಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ನಿಧಾನಕ್ಕೆ ಎಲ್ಲವನ್ನೂ ಕ್ರಮಬದ್ಧವಾಗಿ ತಿಳ್ಕೊಂಡು ತಾವು ತಿಳ್ಕೊಂಡಾದ್ಮೇಲೆ ನೀವು ಮಾಡಿ. ಮಾತ್ರ ಮಕ್ಕಳಿರಲಿ ದೊಡ್ಡವರಿರಲಿ, ಮನೆಯಲ್ಲಿರ್ತಕ್ಕಂಥ ಯಾರೊಬ್ಬರಾಗಲಿ ಕೆಲಸ ಕಾರ್ಯಗಳಲ್ಲಿ ಅಚಾತುರ್ಯ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಅದು ಚಂಚಲತೆ, ಗೊತ್ತಿಲ್ಲದಿರ ಇರ್ತಕ್ಕಂಥದ್ದು, ಅಥವಾ ಏನಾಗ್ತಿದೆ ಎಂಬತಕ್ಕಂಥದ್ದು ಅರಿವಿಲ್ದಿರ ನೋವು ಪಡ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥದ್ದು. ಇದು ಈ ಭಾನುವಾರ ನಾನು ತಿಳಿಸುವಂಥ ಕ್ರಮ ಬೇರೆ ಆಗಿತ್ತು. ಆದರೆ ಉದ್ದೇಶ ಆ ತಾಯಿ ಹೇಳಿದಂಥ ಕಷ್ಟ, ಮತ್ತೊಬ್ಬ ತಾಯಿ ಫೋನ್ ಮಾಡಿದಂಥ ಕಷ್ಟ, ಇವೆಲ್ಲವನ್ನು ನೋಡಿ ಆಲೋಚನೆ ಮಾಡಿ ಹಿಂದಲೇ ನಾನು ತಗೊಂಡಂಥ ತೀರ್ಮಾನ ಇದು. ಅದಕ್ಕಾಗಿ ಶ್ರೀನಿವಾಸ್ ಶರ್ಮಾರವರಿಂದ ಈ ಕಾಯಕವನ್ನು ಮಾಡಿಸುವಂಥ ಕೆಲಸ ಆಗಲಿ, ಇದು ನಿಮ್ಮೆಲ್ಲರಿಗೂ ಸರಿಯಾದ ಮಾರ್ಗದಿಂದ ಇದ್ದು ತಿಳ್ಕೊಳ್ಳುವಂಥ ಕ್ರಮ ಆಗಲಿ. ಅದರ ಜೊತೆ ಭಾನುವಾರ ಮಾಘ ಮಾಸ ಬೇರೆ ಪ್ರಾರಂಭ ಆಗ್ತಾ ಇದೆ. ಹೌದು, ಅದರಿಂದಲೇ ಇದನ್ನು ಮಾಡೋದ್ರಿಂದ ಶೀಘ್ರ ಫಲ ಆಗುತ್ತೆ. ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡೋದೇ ಒಂದು ಅರ್ಥ. ಆ ಒಂದು ವಿಚಾರವಾಗಿ ಈ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ಭಾನುವಾರ ಪ್ರತಿಯೊಬ್ಬರೂ ಕೂಡ 1 ಸ್ಪೂನ್ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನವನ್ನು ಮಾಡಿದ್ದಾದ ನಂತರ ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ನಿಜಕ್ಕೂ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಬಹಳ ವಿಭಿನ್ನ ರೀತಿಯಲ್ಲಿದೆ. ಬಹಳ ವಿಜೃಂಭಣೆಯಿಂದ ತಿಳಿಸ್ತಾ ಇರ್ತಕ್ಕಂಥ ತಂತ್ರಸಾರ, ಆ ಒಂದು ತಂತ್ರಸಾರವನ್ನು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ಆಚರಣೆಯನ್ನು ಮಾಡಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ.